ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ದಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡಾ 100ಕ್ಕೆ 100ರಷ್ಟು ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ಪಾರಾಗಬೇಕು ಅಂದ್ರೆ ನಾವೆಲ್ಲರೂ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಆ ಮೂಲಕ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಸೇವಿಸಿ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್. ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ, ಇದು ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮತ್ತು ಇವತ್ತು ಸಂಕಷ್ಟಹರ ಮಹಾಚತುರ್ಥಿ, ಬಹಳ ವಿಶೇಷವಾದಂತಹ ದಿನ. ಪ್ರತಿ ಸಂಕಷ್ಟಹರ ಚತುರ್ಥಿಯ ದಿನದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ನಮ್ಮ ಸ್ಟುಡಿಯೋದಲ್ಲಿ ಗಣಪನಿಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸ್ತಾ ಬಂದಿದ್ದಾರೆ. ಹಾಗೆಯೇ ಇವತ್ತು ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯವನ್ನ ಸಲ್ಲಿಸಲಾಗುತ್ತೆ. ಮತ್ತು ಇವತ್ತಿನ ಮಹಾ ಸಂಕಲ್ಪ ಕೋವಿಡ್ ನಿವಾರಣೆಯಾಗಲಿ ಅನ್ನೋದು. ಬನ್ನಿ ಹಾಗಿದ್ರೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರವಸ್ತುವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದಾನ ಶೃಣ್ವನ್ನೋತಮಸ್ಸೇದ ಸಾದನಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಹರಿಂ ಕಾರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾನೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸರ್ಗಭೂಷಿತಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಫರಕಳಾಂ ಶ್ರೀಚಕ್ರಸಂಚಾರಣೀಂ ಮಹಾಲಕ್ಷ್ಮೀ ನಮಃ. ಜಾತವೇದಸೇ ಸುರವಾಮಸೋಮರಾತೀತೋ ನಿದಹಾದಿವೇದಾಃ ಸನಃ ಪರಿಷದ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸಿ ನಮಃ. ಓಂ ಶ್ರೀಂ ಅಂಬಾಯ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಶುಭ ಇವತ್ತಿನ ದಿವಸ ಬಹಳ ವಿಶೇಷವಾಗಿರತಕ್ಕಂತಹ ಸಂಕಷ್ಟರ ಮಹಾಗಣಪತಿ. ಶುಭ ಶುಕ್ರವಾರ, ಸಂಪತ್ತು ಕೊಡತಕ್ಕಂತಹ ವಾರ, ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂತಹ ವಾರ, ಜೊತೆಗೆ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹವನ್ನು ಪಡಿತಕ್ಕಂತಹ ವಾರ. ಇವತ್ತು ಸಂಕಷ್ಟರ ಮಹಾಗಣಪತಿ, ಪ್ರತಿ ತಿಂಗಳಲ್ಲೂ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಯನ್ನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈಗಾಗಲೇ ಸಾಕಷ್ಟು ದಿನಗಳಿಂದ, ಅಂದರೆ ಸಾಕಷ್ಟು ತಿಂಗಳುಗಳಿಂದ ತಾವೆಲ್ಲರೂ ವೀಕ್ಷಣೆ ಮಾಡ್ತಾ ಬಂದಿದ್ದೀರಿ. ಆದರೆ ಈ ಬಾರಿ ಇರತಕ್ಕಂಥ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಸಂಪೂರ್ಣವಾಗಿ ಸಾಕಷ್ಟು ಜನ ಮನನೊಂದಿರತಕ್ಕಂಥವರು, ಈ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಸಾಕಷ್ಟು ತೊಂದರೆಗೀಡು ಮಾಡ್ತಾ ಇದೆ. ಅದರ ಮಧ್ಯದಲ್ಲಿ ಇವತ್ತು ದೇವಾಲಯಗಳ ದರ್ಶನ ಬಹಳ ಕಷ್ಟವಾಗಿದೆ. ದೇವಾಲಯಕ್ಕೆ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನಕ್ಕೆ ಪೂಜೆ ಕೊಟ್ಟರು ಸಹಿತ ತಾವು ಹೋಗಿ ಪೂಜೆ ನೋಡ್ಕೊಂಡು ಬರಲಿಕ್ಕಾಗುವುದಿಲ್ಲ, ಅಲ್ಲಿಂದ ಪ್ರಸಾದ ತರಲಿಕ್ಕಾಗುವುದಿಲ್ಲ, ಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗುವುದಿಲ್ಲ. ಇನ್ನು ಸಂಜೆ ಚಂದ್ರ ದರ್ಶನ ಆಗುವವರೆಗೂ ಕಾತುರದಿಂದ ಕಾಯಬೇಕಾದ್ದು, ದೇವರ ದರ್ಶನದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು, ಸ್ವಾಮಿಗೆ ನಡೀತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗಣಹೋಮದಲ್ಲಿ ಪಾಲ್ಗೊಳ್ಳತಕ್ಕಂಥದ್ದು ಎಲ್ಲವೂ ಕಷ್ಟ ಸಾಧ್ಯವಾಗಿದೆ. ಅದರಿಂದ ಇವತ್ತಿನ ದಿವಸ ಎಲ್ಲರೂ ಅವರವರ ಮನೆಗಳಲ್ಲೇ, ಅಂದರೆ ಸ್ವಂತ ಮನೆಗಳಲ್ಲೇ ತಾವೇ ಚಿಕ್ಕದಾಗಿ ಪುಟ್ಟದಾಗಿ ಗಣಪನ ಆರಾಧನೆ ಮಾಡತಕ್ಕಂಥದ್ದು, ಸಂಕಷ್ಟರ ಮಹಾಗಣಪತಿಯ ವ್ರತಾನುಷ್ಠಾನವನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು, ಶ್ರೇಷ್ಠದಾಯಕವಾಗಿರತಕ್ಕಂಥದ್ದು. ಇಂತಹ ಪರಮ ಪವಿತ್ರವಾಗಿರತಕ್ಕಂತಹ ಈ ಪುಣ್ಯ ದಿನವನ್ನ ಸಾಧ್ಯವಾದಷ್ಟು ತಮ್ಮ ತಮ್ಮ ವಾಸ್ತುಗೃಹದಲ್ಲೇ ಗಣಪತಿನ ಆರಾಧನೆ ಮಾಡುತ್ತಾ
ಬಿಳಿ ಎಕ್ಕದ ಹೂ ಅಥವಾ ತುಂಬೆ ಹೂ ಅಥವಾ ಕಣಗ್ಲೆ ಹೂ, ಹೀಗೆ ತುಳಸಿ, ಇಂತಹದ್ದೆಲ್ಲವನ್ನು ಸಹಿತ ಭಗವಂತನಿಗೆ ಬೇಕಾಗಿರ್ತಕ್ಕಂಥ ಫಲಪತ್ರ ಪುಷ್ಪಗಳನ್ನು, ಫಲಪತ್ರ ಅಂದರೆ ಪತ್ರೆಗಳಾಗ್ಲಿ, ಫಲಗಳಾಗ್ಲಿ, ಪುಷ್ಪಗಳಾಗ್ಲಿ ಯಾವುದೊಂದಾದರೂ ಸಹಿತ ಗಣಪನಿಗೆ ಅರ್ಪಣೆ ಮಾಡಿ ಗಣಪನ ಆಶೀರ್ವಾದ ಪಡಿತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರದುಂಡಾಯ ಧೀಮಹೇ ತನ್ನೋದಂತೆ ಪ್ರಚೋದಯಾತ್. ಸ್ವಾಮಿಗೆ ದೂರ್ವ ಅನುಷ್ಠಾನ ಅಂದರೆ ಅದು ಮತ್ತಷ್ಟು ಇಷ್ಟವಾಗಿರ್ತಕ್ಕಂಥದ್ದು. ದೂರ್ವ ಅಂದರೆ ಗರಿಕೆ. ಗರಿಕೆ ಅಮೃತವನ್ನು ಕುಡಿದಿದ್ದರಿಂದ ಅದಕ್ಕೆ ನಿತ್ಯವೂ ಸಹಿತ ಅಮೃತೋಪಾದಿಯಲ್ಲೇ ಇರುತ್ತೆ. ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥದ್ದು ಗರಿಕೆ ಅಂತ ಹೇಳ್ತಾರೆ. ಅಂತಹ ಗರಿಕೆಯನ್ನ ಗಣಪನಿಗೆ ಅರ್ಪಣೆ ಮಾಡಿ ಮೋದಕದಿಂದ ಅರ್ಚನೆ ಸಂಕಲ್ಪ ಮಾಡಿ 108 ಮೋದಕಗಳಿಂದ ಹವನವನ್ನು ನಡೆಸ್ತಕ್ಕಂಥದ್ದು, ಯಜ್ಞವನ್ನು ಮಾಡತಕ್ಕಂಥದ್ದು, ಮೋದಕ ನೈವೇದ್ಯ ಕೊಡ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಶುಭ ಶುಕ್ರವಾರ ಆದ್ದರಿಂದ ಶುಕ್ರವಾರ ಸಂಧ್ಯಾಕಾಲ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ತದನಂತರ ಸಂಕಷ್ಟರ ಮಹಾಗಣಪತಿಯನ್ನು ಆಚರಣೆ ಮಾಡತಕ್ಕಂಥದ್ದು ಸಾಕಷ್ಟು ಕುಟುಂಬಗಳಲ್ಲಿರ್ತಕ್ಕಂಥ ಪದ್ಧತಿ. ದೇವಾಲಯಗಳಲ್ಲಂತೂ ಇವತ್ತಿನ ದಿವಸ ಬಹಳ ಅಚ್ಚುಕಟ್ಟಾಗಿ ಅದ್ಧೂರಿತವಾಗಿ ಮಾಡುವಂಥ ಅನುಷ್ಠಾನ ಇತ್ತು. ಆದರೆ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇರೋದ್ರಿಂದ ಎಲ್ಲ ದೇವಾಲಯಗಳು ಅಥವಾ ಭಕ್ತರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಬರುವಂಥದ್ದು ಎಲ್ಲವೂ ಸಹಿತ ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಅದರಿಂದ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿ ಮನೆಯಲ್ಲೇ ಕೂತು ಗಣಪನ ಶ್ರದ್ಧಾಭಕ್ತಿಯಿಂದ ಮನೆಯನ್ನು ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಮನೆಯಲ್ಲಿರ್ತಕ್ಕಂಥವರೆಲ್ಲರೂ ಸೇರಿ ಗಣಪತಿನ ಆರಾಧನೆ ಮಾಡತಕ್ಕಂಥದ್ದು ಅದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಗಣಪನ ಪೂಜೆ, ಗಣಪನ ಅನುಷ್ಠಾನ, ಅದರಲ್ಲೂ ಸಂಕಷ್ಟರ ಮಹಾಗಣಪತಿಯ ಪೂಜೆ ಅಂದರೆ ಯಾರಿಗಿಷ್ಟ ಇಲ್ಲ? ಪ್ರತಿಯೊಬ್ಬರೂ ಅಪೇಕ್ಷಿತಂತೆ ತಮ್ಮ ತಮ್ಮ ಅಪೇಕ್ಷೆ ಈಡೇರಿಸಿಕೊಳ್ಳೋದಕ್ಕೋಸ್ಕರ ತಮ್ಮ ತಮ್ಮ ಸಂಕಲ್ಪವನ್ನು ಶ್ರದ್ಧಾಭಕ್ತಿಯಾಗಿ ಮಾಡುವಂಥ ಕೈಂಕರ್ಯವನ್ನ ಅಂದಿನಿಂದ ಇಂದಿನವರೆಗೂ ನಡೆಸಿಕೊಂಡು ಬಂದಿದ್ದಾರೆ. ಸಂಕಷ್ಟರ ಮಹಾಗಣಪತಿಯನ್ನ ಒಂದು ವರ್ಷ ಕಾಲ ಮಾಡುವಂತಹದ್ದು ಹಬ್ಬದಿಂದ ಹಬ್ಬಕ್ಕೆ, ಅಂದರೆ ಗಣಪತಿ ಹಬ್ಬದಿಂದ ಗಣಪತಿ ಹಬ್ಬದ ತನಕ ಬರುವವರೆಗೂ ಅಥವಾ ಒಂದಷ್ಟು ಜನ ಒಂದು ಮಂಡಲಾಚರಣೆ, ಒಂದು ಸಂಕಲ್ಪವನ್ನು ಮಾಡಿ ಪ್ರತಿ ತಿಂಗಳು ಸಂಕಷ್ಟರ ಮಹಾಗಣಪತಿಯನ್ನು ಮಾಡಿ ಕಡೆಯದಾದಂತಹ ಒಂದು ವ್ರತ ಅಂದರೆ ಮುಗಿದಾದ ನಂತರ ಒಂದು ಸಂಕಲ್ಪ ಮುಗಿದ ಮೇಲೆ ಕಡೆ ಸಂಕಷ್ಟರ ಮಹಾಗಣಪತಿಯನ್ನ ಮನೆಯಲ್ಲಿ ಉದ್ಯಾಪನಾ ರೂಪದಲ್ಲಿ ಮಾಡ್ತಾರೆ. ಅಂದರೆ 48 ಸಂಕಷ್ಟರ ಮಾಡುವಂಥದ್ದು, 11 ಸಂಕಷ್ಟರ ಮಾಡುವಂಥದ್ದು ಅಥವಾ 18 ಸಂಕಷ್ಟರಗಳನ್ನು ಮಾಡತಕ್ಕಂಥದ್ದು. ಅದಾದ ನಂತರ ಮನೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಉದ್ಯಾಪನಾ ಕಾರ್ಯಕ್ರಮವನ್ನು ಮಾಡತಕ್ಕಂಥದ್ದು. 9 ಜನ ಒಟುಗಳನ್ನು ಮನೆ ಕರೆಸಿ ಗಣಪತಿ ಅಥರ್ವ ಶೀರ್ಷವನ್ನು ಹೇಳಿಸಿ ವಿಶೇಷವಾಗಿ ಗಣಪನ ಗಣಹೋಮವನ್ನು ಮಾಡತಕ್ಕಂಥದ್ದು. ಹೋಮಕ್ಕೆ ಲಾಜ, ಬೆಲ್ಲ, ಕಬ್ಬು, ಕೊಬ್ಬರಿ, ಈ ತುಪ್ಪ ಇಂಥದ್ದೆಲ್ಲವನ್ನು ಸಹಿತ ಸೇರಿಸಿ ಹವನವನ್ನು ನಡೆಸ್ತಕ್ಕಂಥದ್ದು. ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಭವಶ್ರುಪ್ತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಸ್ವದಾನ ಶೃಣ್ವನ್ನೋತಮಸ್ಸೇದ ಸಾಧನಂ. ಹೀಗೆ ಮಹಾಗಣಪತಿಗೆ ಸಂಕಲ್ಪವನ್ನು ಮಾಡಿ ಹವನವನ್ನು ನಡೆಸಿ ಸ್ವಾಮಿಗೆ ಮಹಾನೈವೇದ್ಯವನ್ನು ಕೊಟ್ಟು ಪೂರ್ಣಾಹುತಿ ಕಾಲದಲ್ಲಿ ಅದಾದ ನಂತರ ಬರ್ತಕ್ಕಂಥ ಶ್ರೀರಕ್ಷೆಯನ್ನ ಅಂದರೆ ಯಜ್ಞ ರಕ್ಷೆಯನ್ನ ತೆಗೆದುಕೊಂಡು ಹಣೆಗಚ್ಕೊಳ್ತಕ್ಕಂಥದ್ದು. ಇಲ್ಲಿಂದ 21 ದಿನಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ದ್ವಿಕಾಲದಲ್ಲಿ ಗಣಪನ ಆರಾಧನೆ ಮಾಡತಕ್ಕಂಥದ್ದು ಇಂದಿಗೂ ಬೆಳೆದು ಬಂದಿರತಕ್ಕಂಥ ಪದ್ಧತಿ. ಸಂಕಷ್ಟರ ಮಹಾಗಣಪತಿ ಮನುಷ್ಯನಿಗಿರ್ತಕ್ಕಂಥ ಎಂತಹ ಸಂಕಷ್ಟಗಳಿದ್ರು, ಎಂತಹ ರೋಗ ರುಜಿನಗಳಿದ್ರು, ಎಂಥ ಮಹಾಮಾರಿ ಕಾಯಿಲೆಗಳಿದ್ರು ಸಹಿತ ಗಣಪನಲ್ಲಿ ಇದೊಂದು ಸಂಕಲ್ಪವನ್ನು ಮಾಡಿದ್ರೆ ಆ ಸಂಕಲ್ಪ ಮಾತ್ರದಿಂದಲೇ ರೋಗ ರುಜಿನಗಳು ದೂರ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ನಾವು ಲೋಕ ಕಲ್ಯಾಣಾರ್ಥವಾಗಿ ಸಂಪೂರ್ಣವಾಗಿ ಎಲ್ಲರಿಗೂ ಒಳಿತಾಗಬೇಕು, ಎಲ್ಲ ವರ್ಗದ ಜನಕ್ಕೂ ಒಳಿತಾಗಬೇಕು. ಇಲ್ಲಿ ಜಾತಿ ಮತ ಭೇದ ಪಂಥಗಳು ಲಿಂಗ ಭೇದಗಳು ಏನೂ ಇಲ್ಲದಿರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಸಂಕಷ್ಟರ ಮಹಾಗಣಪತಿಯನ್ನ ಪ್ರಾರ್ಥನೆ ಮಾಡ್ತಿದ್ದೀವಿ. ಪ್ರತಿ ಮಾಸದಲ್ಲೂ ಬರ್ತಕ್ಕಂಥ ಸಂಕಷ್ಟರ ಮಹಾಗಣಪತಿಗೂ ಇವತ್ತಿನ ಈ ವಿಶೇಷವಾಗಿರ್ತಕ್ಕಂಥ ಅಂದರೆ ಹೊಸ ವರ್ಷ ನಾವು ಪ್ರಾರಂಭ ನೋಡಿದ್ವಿ. ಯುಗಾದಿ ಆದ ನಂತರ ಬಂದಿರತಕ್ಕಂಥ ಮೊದಲನೇ ಸಂಕಷ್ಟರ ಮಹಾಗಣಪತಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಗಣಪನ ಅನುಗ್ರಹ ನಾಡಿನಾದ್ಯಂತ ಸಮಸ್ತರಿಗೂ ಇರಲಿ ಅಂತ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಸಕಲ ಸಂಕಷ್ಟಗಳ ನಿವಾರಣೆಗೆ ಗಣಪನ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ತಿದ್ರಿ. ಖಂಡಿತಮ್ಮ. ಪ್ರಸ್ತುತ ಅಂತೂ ಸಮಸ್ಯೆಗಳ ಸರಮಾಲೆ ಸಾಕಷ್ಟು ಇದೆ. ಸಾಕಷ್ಟು ಕುಟುಂಬಗಳಲ್ಲಿ ಕಣ್ಣೀರಿನ ಒಂದಷ್ಟು ದಾರಿ ಹರಿತಾ ಇದೆ. ಯಾಕೆಂದರೆ ಒಂದೆರಡು ಕುಟುಂಬದ ಮಾತಲ್ಲ ಇದು, ಸಾಕಷ್ಟು ಕುಟುಂಬಗಳಲ್ಲಿದೆ. ಆದಷ್ಟು ಬೇಗ ಈ ಬಾರಿ ವರ್ಷದ ಮೊದಲನೇ ಸರ್ತಿ ಇರತಕ್ಕಂಥ ಸಂಕಷ್ಟರ ಮಹಾಗಣಪತಿ ಅಂದರೆ ಯುಗಾದಿ ಆದ ನಂತರ ಬಂದಂತಹ ಮೊದಲನೇ ಸಂಕಷ್ಟಾರ, ಇದು ಮೊದಲನೇ ಸಂಕಷ್ಟಾರ ಜೊತೆಗೆ ಈ ವರ್ಷದ ಮೊದಲನೇ ಅನುಷ್ಠಾನವಾದ್ರಿಂದ ಭಗವಂತ ಆದಷ್ಟು ಬೇಗ ಪ್ರಸ್ತುತ ಸಾಕಷ್ಟು ಕುಟುಂಬಗಳಲ್ಲಿ ಕಣ್ಣೀರು ಹಾಕ್ತಾ ಇರತಕ್ಕಂಥದ್ದನ್ನ ತಪ್ಪಿಸಬೇಕಾಗಿದೆ. ಅದಕ್ಕೆ ಗಣಪನಲ್ಲಿ ನಾವು ನೀವೆಲ್ಲರೂ ಸಹಿತ ಮೊರೆ ಹೋಗಬೇಕಾಗಿದೆ. ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿ, ಹಾಗಂತ ದೇವಾಲಯಗಳಿಗೂ ಹೋಗೋಕ್ಕೂ ಕಷ್ಟ ಆಗ್ತಾ ಇದೆ. ದೇವಸ್ಥಾನಗಳಲ್ಲಿ ನಡೀತಕ್ಕಂಥ ಸಂಕಷ್ಟರ ಮಹಾಗಣಪತಿಗೆ ನಾವು ನೀವೆಲ್ಲರೂ ಸಹಿತ ಸಾಕಷ್ಟು ಅಂದರೆ ಆಯಾ ಪ್ರಾಂತ್ಯದಲ್ಲಿರ್ತಕ್ಕಂಥ ಸಂಕಷ್ಟರ ಗಣಪತಿ ಎಲ್ಲಿ ಗಣಪತಿ ಪೂಜೆ ಮಾಡ್ತಾರೋ ಅಲ್ಲಿಗೆ ನಾವೆಲ್ಲ ಸೇವೆ ಸಲ್ಲಿಸ್ತಾ ಇದ್ವಿ. ಆದರೆ ಈ ಬಾರಿ ಸೇವೆ ಸಲ್ಲಿಸಬಹುದು, ಬಟ್ ನಾವು ಅಲ್ಲಿ ಹೋಗಿ ದರ್ಶನ ಮಾಡ್ಲಿಕ್ಕೆ ಆಗಲ್ವಲ್ಲ. ಸೇವೆ ಸಲ್ಲಿಸಬಹುದು, ಆದರೆ ದರ್ಶನಕ್ಕೆ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದರಿಂದ ಮನೆಗಳಲ್ಲೇ ಕೂತು ಅನುಷ್ಠಾನವನ್ನು ದರ್ಶನ ಮಾಡೋದು ಒಂದು ಭಾಗ,
ಜೊತೆಗೆ ಸಾಧ್ಯವಾದರೆ ಇವತ್ತು ಬೆಳಿಗ್ಗೆ ಅನುಷ್ಠಾನ ನಾವು ನಡೆಸ್ತಾ ಇದ್ದೀವಿ, ಸಂಧ್ಯಾ ಕಾಲದ ಅನುಷ್ಠಾನವನ್ನ ತಾವು ತಮ್ಮ ಮನೆಗಳಲ್ಲೇ ಮಾಡಬಹುದು. ಪುಟ್ಟದಾದಂತಹ ಒಂದು ಗಣಪತಿಯನ್ನ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ಸೂರ್ಯಾಸ್ತಮಾಗಿ ಚಂದ್ರ ಉದಯಿಸ್ತಕ್ಕಂಥ ಕಾಲದಲ್ಲಿ, ಚಂದ್ರ ಉದಯಿಸ್ತಕ್ಕಂಥದ್ದು ಇವತ್ತು ರಾತ್ರಿ ಇದೆ, ಆದರೆ ಸಂಜೆ ಅಂತ ಏನಿದೆಯೋ ಗೋಧೂಳಿ ಲಗ್ನ ಆದ ನಂತರ ಗಣಪನ ಪೂಜೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು, ಗಣಪತಿ ವಿಗ್ರಹವನ್ನು ಇಡ್ತಕ್ಕಂಥದ್ದು, ಸ್ವಾಮಿಗೆ ಒಂದಿಷ್ಟು ಅಭಿಷೇಕ, ಧೂಪ, ದೀಪ, ನೈವೇದ್ಯ, ಸಾಧ್ಯವಾದರೆ ಸ್ವಾಮಿಗೆ ಕಡಲೆಕಾಳು ನೈವೇದ್ಯ ಕೊಡ್ತಕ್ಕಂಥದ್ದು, ಕಡಲೆಕಾಳು ತುಪ್ಪ ಬೆಲ್ಲ ಅಂದರೆ ಗಣಪತಿಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು, ಅಥವಾ ಮೋದಕ ಅಥವಾ ಕಬ್ಬು ಬೆಲ್ಲ ಇಂತಹದ್ದನ್ನು ಕೊಟ್ಟರು ಅದು ಮತ್ತಷ್ಟು ವಿಶೇಷವೇ ಸರಿ. ಏನೇ ಆದರೂ ಸ್ವಾಮಿ ಶಕ್ತಿಯಾದಂತಹ ನಿಮಗೇನು ಶಕ್ತಿ ಇದೆಯೋ ಅದನ್ನು ಕೊಡಿ. ಇಲ್ದಿರತಕ್ಕಂಥದ್ದನ್ನು ಸಾಲ ಮಾಡೋ ಅಥವಾ ಅದನ್ನು ತರಲಿಕ್ಕೆ ಅಂತ ಆಚೆ ಎಲ್ಲೋ ಹೋಗಿ ಇನ್ನೇನೋ ಸಮಸ್ಯೆ ಅನುಭವಿಸ್ಕೊಂಡು ಬರೋದು ಬೇಡ. ನಿಮ್ಮ ಮನೆಯಲ್ಲಿ ಭಗವಂತ ನಿಮಗೇನು ಕೊಟ್ಟಿದ್ದಾನೆ, ಕೊಟ್ಟಿರ್ತಕ್ಕಂಥದ್ದನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ನೀವು ನಿಮ್ಮ ಕುಟುಂಬದವರೇ ತಗೊಳ್ಬೇಕು. ಅದು ವಿಶೇಷನೇ. ಯಾಕೆಂದ್ರೆ ನೈವೇದ್ಯ ಕೊಟ್ಟಾದ ನಂತರ ಆ ಪ್ರಸಾದ ಎಲ್ಲಿ ಕೊಡ್ತೀರಿ? ಆ ಪ್ರಸಾದ ನಿಮ್ಮ ಕುಟುಂಬದಲ್ಲೇ ತಗೋಬೇಕು. ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಸಂಕಷ್ಟರ ಪೂಜೆ ಆದರೂ ನೀವು ಅಕ್ಕಪಕ್ಕ ಮನೆಗಳಿರ್ತಕ್ಕಂಥವ್ರನ್ನ ಪೂಜೆಗೆ ಬನ್ನಿ ಅಂತ ಕರೀಲಿಕ್ಕೆ ಆಗುವುದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಒಂದು ಭಯದ ವಾತಾವರಣ ಇದೆ. ಆ ಭಯದ ವಾತಾವರಣ ಹೋಗಬೇಕಾದ್ರೆ ಅವರವ್ರ ಮನೆಗಳಲ್ಲಿ ಅವರ ಶಕ್ತಿಯಾನುಸಾರ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ಖಂಡಿತ ವಿಶೇಷ ಅನ್ಸುತ್ತೆ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಫಲ ಹೇಗಿದೆ, ರಾಶಿಫಲ ಹೇಗಿದೆ, ಅದಾದ ನಂತರ ಸಂಕಷ್ಟರ ಮಹಾಗಣಪತಿಯನ್ನ ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಅನುಕೂಲ ಆಗಲಿ ಅಂತ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಿದ್ದೀವಿ. ನಮ್ಮೊಂದಿಗೆ ನೀವು ಸಹಿತ ಒಂದು ಸಂಕಲ್ಪವನ್ನು ಮಾಡೋಣ. ಮಹಾಗಣಾಧಿಪತಿಯೇ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಣಾನ ಅಂತವಾದಿ ಮಹಾಶಕ್ತಿರ ದೇವತಾಭ್ಯೋ ನಮಃ. ಮಹಾಗಣಾಧಿಪತಿಯೇ ನಮಃ. ವಿಶ್ವಗಣಪತಿಯೇ ನಮಃ. ಮೋಕ್ಷಗಣಪತಿಯೇ ನಮಃ. ಸಂಕಷ್ಟರ ಮಹಾಗಣಾಧಿಪತಿಯೇ ನಮಃ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 30-4-2021 ಶುಕ್ರವಾರ ಚತುರ್ಥಿ. ಇವತ್ತು ಜ್ಯೇಷ್ಠ ನಕ್ಷತ್ರ ಸಂಕಷ್ಟರ ಚತುರ್ಥಿ ಆದ್ದರಿಂದ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇವತ್ತು ಚಂದ್ರೋದಯ ಇರತಕ್ಕಂಥದ್ದು ರಾತ್ರಿ 10:14 10:14 ನಂತರ ಚಂದ್ರೋದಯ ಇರೋದು. ಆದರೆ ಅಷ್ಟರೊಳಗೆ ಪೂಜೆ ಮುಗಿದಿರುತ್ತೆ. ಪೂಜೆ ಮುಗಿಸಬೇಕು. ಯಾಕೆಂದ್ರೆ 10:14 ಅಂದರೆ ಬಹಳಷ್ಟು ದೂರದ ಸಮಯ ಆಯಿತು. ಆದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಗಣಪನ ಆರಾಧನೆ ಮಾಡ್ತಾ, ಗಣಪನಿಗೆ ವಿಶೇಷವಾಗಿರ್ತಕ್ಕಂಥ ಶ್ರದ್ಧಾಭಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ದೇವರುಗಳಾದರೂ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆ ಶ್ರದ್ಧಾಭಕ್ತಿಯಿಂದ ಯಾರು ಆಚರಣೆ ಮಾಡಿದ್ರೂ ಅವರವರ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ. ಇನ್ನು ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ಈ ಶುಭ ದಿನ ಯಾರ್ಯಾರ ರಾಶಿಗಳಲ್ಲಿ ಏನೇನು ಲಾಭ ನಷ್ಟಗಳಿದೆ, ತಾವು ಹೇಗೆ ಎಚ್ಚರಿಕೆಯಾಗಿರಬೇಕು ಅದನ್ನ ಇವತ್ತು ತಿಳ್ಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಒಂದಷ್ಟು ಪರಿತಪಿಸಬೇಕಾಗತ್ತೆ. ಕಾರ್ಯಕ್ರಮದ ಪ್ರಾರಂಭ ಅಂದರೆ ಇವತ್ತು ಬೆಳಗಿನ ಪ್ರಾರಂಭ ಕಾಲ ನಿಮ್ಮ ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳು ಏನೇ ಕೆಲಸ ಮಾಡಬೇಕಾದ್ರೂ ಮಂದಗತಿಯಲ್ಲಿ ಸಾಕ್ತಾ ಇರತಕ್ಕಂಥದ್ದು, ಕೆಲಸ ಯಾವುದರಲ್ಲೂ ಸಹಿತ ನಿಮಗೆ ಇಂಟ್ರೆಸ್ಟ್ ಇಲ್ದಿರೇ ಇರತಕ್ಕಂಥದ್ದು, ಬಲವಂತ ಭಾಗಸ್ಥಾನ ಎಲ್ಲಾನು ದೂರಬಾರ ಹೊರಡೋಕ್ಕೂ ಆಗುದಿಲ್ಲ, ಮನರಂಜನಾ ಕ್ಷೇತ್ರಕ್ಕೆ ಹೊರಡ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ, ಮನೆಯಲ್ಲಿ ಇರ್ತಕ್ಕಂಥವ್ರ ಮಧ್ಯದಲ್ಲಿ ಮೂಗಿನ ತುದಿಯಲ್ಲಿ ಇರ್ತಕ್ಕಂಥ ಕೋಪ ಯಾರೊಬ್ಬರನ್ನೂ ಸಹಿತ ಸಮರ್ಚಿಕೊಂಡು ನಡಿಲಿಕ್ಕೆ ಆಗ್ತಿಲ್ಲ. ಇಂತಹ ಪರಿಸ್ಥಿತಿ ಇವತ್ತು ಮೇಷರಾಶಿಯವರಿಗಿದೆ. ಆದರೆ ಮೇಷರಾಶಿ ಮೇಷಲಗ್ನದಲ್ಲಿ ಇರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ ಮಾತ್ರ ಬಹಳ ಜೋಪಾನವಾಗಿರಬೇಕು. ಬಿಸಿಲಿನ ತಾಪಮಾನ ಸಾಕಷ್ಟು ಇದೆ. ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರಲಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಶಾಂತಿಯುತವಾಗಿ ಭಗವಂತ ನೀನೇನು ಕೊಟ್ಟಿದ್ಯೋ ಅದರಲ್ಲೇ ತೃಪ್ತನಾಗಿರ್ತೀನಪ್ಪ ಅಂತ ಹೇಳಿ ಭಗವಂತನ ಹತ್ರ ತೃಪ್ತಿಕರವಾದಂತಹ ಒಂದು ಮನಸ್ಥಿತಿಯನ್ನು ಕೇಳ್ಕೊಳ್ಬೇಕು. ಅಷ್ಟೇ ಅಲ್ದಿರ ಸಂಕಷ್ಟರ ಮಹಾಗಣಪತಿ ಆದ್ದರಿಂದ 21 ಗರಿಕೆಯನ್ನು ತಂದು ಅದನ್ನು ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ಅದ್ದಿ, ಆ ಗಂಧವನ್ನು ತೆಗೆದು ಗಂಧದಲ್ಲಿ ಗರಿಕೆಯನ್ನು ಅದ್ದಿ ಓಂ ಗಂ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಎಂಬತಕ್ಕಂಥ ಮಂತ್ರದಿಂದ ಪ್ರಾರ್ಥನೆ ಸಲ್ಲಿಸಿದ್ರೆ ಮೇಷರಾಶಿಯವರಿಗೆ ಒಂದಿಷ್ಟು ಒಳಿತಾಗಬಹುದು. ಆದರೂ ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 1:45 3:20 ತನಕ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅಡ್ಡಿ ಆತಂಕ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು, ಬಹಳ ಜೋಪಾನವಾಗಿರಬೇಕು, ಕೆಲಸಗಳ ಕಡೆ ಬಹಳಷ್ಟು ಗಮನ ಇರಬೇಕು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ ವ್ಯವಹಾರ ಕೆಲಸ ಕಾರ್ಯಗಳು ಹಣಕಾಸಿನ ವಿಚಾರ ಅದು ಮಂದಗತಿಯಲ್ಲಿ ಸಾಗುವಂತಹ ದಿನ. ಅಂದ್ರೆ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸಿದ್ರು ಸಹಿತ ಅಷ್ಟು ಚುರುಕಾಗಿ ನಡೀತಕ್ಕಂತಹ ದಿನ ಅಲ್ಲ. ಆದರೆ ಶುಕ್ರವಾರ ಶುಭವನ್ನು ತರ್ತಕ್ಕಂಥ ವಾರ, ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡತಕ್ಕಂಥ ವಾರ.
ನಿಮ್ಮ ರಾಶಿ ನಕ್ಷತ್ರದಲ್ಲೂ ಸಹಿತ ಶುಕ್ರನ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಆದ್ರಿಂದ ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಅಂಗೈಯಗಲ ಶ್ವೇತ ವಸ್ತ್ರವನ್ನು ನಿಮ್ಮ ಕರಹಸ್ತದಲ್ಲಾಗ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ನೀವು ಧರಿಸುವ ವಸ್ತ್ರವೇ ಶ್ವೇತ ವಸ್ತ್ರವಾಗಿದ್ರು ಅಥವಾ ಹಣೆಗೊಂಚೂರು ಗಂಧ ಕುಂಕುಮ ಭಸ್ಮವನ್ನು ಹಚ್ಚಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ತದನಂತರ ನಿಮ್ಮ ಕೆಲಸದ ಕಡೆ ಗಮನ ಕೊಟ್ಟರೆ ಆಗ ಸ್ವಲ್ಪ ಮಟ್ಟಿಗೆ ಶಾಂತಿ ನೆಮ್ಮದಿಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಸಾಧ್ಯವಾದರೆ ಶ್ವೇತವರ್ಣದ ಗೋವನ್ನ ಅಂದ್ರೆ ಬಿಳಿಯ ಬಣ್ಣದ ಹಸುಗೆ ಏನಾದರೂ ಒಂಚೂರು ಪದಾರ್ಥವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಶುಕ್ರವಾರ ಶುಭವನ್ನು ತರ್ತಕ್ಕಂತಹ ವಾರ, ಸಂಕಷ್ಟರ ಮಹಾಗಣಪತಿ ಸಕಲ ವಿಧವಾದಂತಹ ದೋಷಗಳನ್ನ ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಈ ಶುಭ ದಿನ ವೃಷಭ ರಾಶಿಯವರಿಗೆ ಎಲ್ಲವೂ ಒಳಿತೇ ಇದೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದ್ರೂ ಇದು ಬೇಕಾ ಬೇಡವಾ ಎಂಬತಕ್ಕಂಥ ಚಿಂತನೆ ಇರಲಿ. ದುಡುಕಿ ತೀರ್ಮಾನ ತಂದುಕೊಂಡು ಹಣಕಾಸಿನ ವಿಚಾರ ಯಥೇಚ್ಛವಾಗಿ ಖರ್ಚು ಮಾಡಿದ್ರೆ ಖರ್ಚಾದಂತಹ ಹಣ ಪುನಃ ವಾಪಸ್ ಬರುತ್ತದಲ್ಲ, ಅಥವಾ ಕೂಡಿಟ್ಟ ಹಣವನ್ನು ಮತ್ತೊಬ್ಬರು ಕೊಟ್ಟರೆ ಅದು ಪುನಃ ವಾಪಸ್ ಬರತಕ್ಕಂಥದ್ದಲ್ಲ. ಏನೇ ₹1 ಖರ್ಚು ಮಾಡಬೇಕಾದ್ರೂ ಇವತ್ತು ಆಲೋಚನೆ ಮಾಡಿ ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ಯಾರಾದರೂ ಏನಾದ್ರು ನಿಂದನೆಯ ಮಾತಾಡಿದ್ರೆ ಆ ಕ್ಷಣ ಮನಸ್ಸು ಸಮಾಧಾನ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ಅವ್ರ ಮೇಲೆ ತಿರುಗಿ ಬಿದ್ದರೆ ಮತ್ತಷ್ಟು ಸಮಸ್ಯೆಗೆ ಈಡಾಗುತ್ತೆ. ಇಲ್ಲದ ತೊಂದರೆ ತಾಪತ್ರೆಗಳನ್ನು ಸಿದ್ಧಿಸ್ಕೋಬೇಕಾಗತ್ತೆ. ಅದರಿಂದ ತೊಂದರೆಗಳಿಂದ ಮುಕ್ತರಾಗಿರಬೇಕಾದ್ರೆ ಗಣಪತಿ ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ 9 ಬಿಳಿ ಎಕ್ಕದ ಹೂ, 9 ಬಿಳಿ ಎಕ್ಕದ ಹೂ, 11 ಗರಿಕೆ ಇದನ್ನ ಗಣಪತಿ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಸಂಕಷ್ಟರ ಮಹಾಗಣಪತಿ ಅನುಗ್ರಹ ವೃಷಭ ರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಮಿಥುನ ರಾಶಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಎಂದಾಗ ಹಣಕಾಸಿನ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ನೀವು ಅಂದುಕೊಂಡಷ್ಟು ಮಟ್ಟಿಗೆ ನಿಮ್ಮ ಸಂಪಾದನೆ, ನಿಮ್ಮ ವ್ಯವಹಾರ, ಕೆಲಸ ಕಾರ್ಯಗಳು ತಮ್ಮ ಪ್ರತಿನಿತ್ಯದ ಕಾಯಕದಲ್ಲಿ ಇವತ್ತು ಒಂದು ಹೆಜ್ಜೆ ಮುಂದಿಟ್ಟು ಕೆಲಸ ಮಾಡ್ತೀರಿ. ಆದರೆ ಕೆಲಸ ಕಾರ್ಯಗಳನ್ನು ಮಾಡಬಹುದು, ವ್ಯವಹಾರ ಸಿದ್ಧಿಸ್ಕೊಳ್ಬಹುದು, ಹಣಕಾಸಿಗೆ ತೊಂದರೆ ಇಲ್ಲದಂತ ರೀತಿ ಇರಬಹುದು. ಆರೋಗ್ಯದಲ್ಲಿ ಮಾತ್ರ ಬಹಳ ವ್ಯತ್ಯಾಸ ಆಗುವಂತ ದಿನ. ಆರೋಗ್ಯದ ಕಡೆ ತುಂಬಾ ಲಕ್ಷ್ಯ ಬೇಕು. ಅಧಿಕವಾದಂತಹ ತಲೆನೋವು, ಮೈಕೈ ನೋವು, ಹೊಟ್ಟೆ ನೋವು ಬರುವಂಥದ್ದು ಅಥವಾ ಕಾಲು ಬೆರಳುಗಳು ನೋವು ಬರ್ತಕ್ಕಂಥದ್ದು ಇಂತಹ ಪರಿಸ್ಥಿತಿ ಇವತ್ತಿನ ಮಿಥುನ ರಾಶಿಯವರಿಗಾದ್ರಿಂದ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಬೇಕು. ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋದಕ್ಕೋಸ್ಕರ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡಿ. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಹೀಗೆ ವೃಕ್ಷರಾಜನ ಪ್ರಾರ್ಥನೆ ಮಾಡೋದ್ರಿಂದ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಹಾಗೂ ವೃಕ್ಷರಾಜನ ಪ್ರಾರ್ಥನೆ ಮಾಡುವಂತಹ ಕಾಲದಲ್ಲಿ ವೃಕ್ಷಗಳಲ್ಲಿ ವಾಸ ಮಾಡತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೆ, ಅಂದ್ರೆ ಅಲ್ಲಿ ಇರ್ತಕ್ಕಂಥ ಪಕ್ಷಿಗಳಿಗೆ ಅಥವಾ ಸುತ್ತಮುತ್ತ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಪಶುಗಳಿಗೆ ಒಂದಿಷ್ಟು ದವಸ ಧಾನ್ಯಗಳನ್ನು ಅಥವಾ ಹಣ್ಣು ಹಂಪಲುಗಳನ್ನು ಶುದ್ಧ ಜಲವನ್ನು ತೆಗೆದುಕೊಂಡಾಗ ಅಲ್ಲಿಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಹಾಗೂ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂತಹ ಸ್ತ್ರೀಯರು, ಹೆಣ್ಣು ಮಕ್ಕಳು ಬಹಳ ಜೋಪಾನ ಇರಬೇಕು. ಇವತ್ತಿನ ದಿವಸ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಜಗಳ ಕದನ ಅಂಬತಕ್ಕಂಥದ್ದು, ಶಾಂತಿ ಇಲ್ಲದಂತ ರೀತಿ ವರ್ತನೆ ಮಾಡತಕ್ಕಂಥದ್ದು, ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತಕ್ಕಂಥದ್ದು ಇದೆಲ್ಲವೂ ಆಗೋದ್ರಿಂದ ಮನಸ್ಸು ಸಮಾಧಾನ ಇರಲ್ಲ, ಶಾಂತಿ ನೆಮ್ಮದಿ ನಿಮ್ಮದಾಗಿರೋದಿಲ್ಲ. ಅದಕ್ಕೋಸ್ಕರ ಗಣಪತಿನ ಪ್ರಾರ್ಥನೆ ಮಾಡಿ. ಗಣಪತಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಗಂಧದಿಂದ, ಕೆಂಪು ಗಂಧ ಜೊತೆಗೆ ಗರಿಕೆ ಮತ್ತು ಕೆಂಪು ಗಂಧವನ್ನ ಮಿಥುನ ರಾಶಿಯವರು ಅದನ್ನ ಕೆಂಪು ಗಂಧದಲ್ಲಿ ಅದ್ದಿ ಗಣಪತಿ ಪಾದವಾದನ್ನು ಇಡೋದ್ರಿಂದ, ಪಾದದ ಮೇಲೆ ಆ ಒಂದು ಗರಿಕೆಯನ್ನು ಇಡೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ಸಿದ್ಧಿಪಡಿಸಿಕೊಳ್ತೀರಿ. ಭಗವಂತನ ಪ್ರಾರ್ಥನೆ ಶೀಘ್ರವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಶುಭ ಸಂಧ್ಯಾಕಾಲ ಕೆಂಪು ಗಂಧದಲ್ಲಿ ಗರಿಕೆಯನ್ನು ಅದ್ದಿ ಗಣಪತಿ ಪಾದದ ಮೇಲೆ ಇಡೋದ್ರಿಂದ ಇನ್ನಷ್ಟು ಫಲಗಳನ್ನು ಸಿದ್ಧಿಸಿಕೊಳ್ಳಬಹುದು. ಇನ್ನ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಬೆನ್ನೋವು, ಮೈಕೈ ನೋವಿನಿಂದ ಒದಾಡ್ತಿದ್ದೀರಿ. ಹಣಕಾಸಿನ ಸಮಸ್ಯೆಗಳಿದೆ. ಒಂದಷ್ಟು ನಿಷ್ಠೂರ ಹೊತ್ಕೊಳ್ಬೇಕಾಗಿದೆ. ಯಾವುದಕ್ಕೂ ಸಮಾಧಾನ ಇಲ್ಲದಂತ ರೀತಿಯಲ್ಲಿದ್ದೀರಿ. ಒಬ್ಬರೇ ಒಬ್ಬಂಟಿಗರಾಗಿ ನಿಂತು ಕೆಲಸ ಮಾಡಬೇಕಾದಂತಹ ಪ್ರಸಂಗ ಎದುರಾಗ್ತಾ ಇದೆ. ಯಾರೊಬ್ಬರನ್ನ ಮಾತಾಡಿದ್ರು ಸಹಿತ ಮೈಮೇಲೆ ಬರುವಂತಹದ್ದು, ಅಂದ್ರೆ ಯಾರೊಬ್ಬರು ಮಾತಾಡಿದ್ರು ಸಮಾಧಾನ ಇಲ್ಲದಂತ ರೀತಿ ಇರತಕ್ಕಂಥದ್ದು, ಕೆಲವಷ್ಟು ಬೇರೆ ಬೇರೆ ತರ ವರ್ತನೆಗಳು ನಿಮಗೆ ಕಾಣಿಸೋದ್ರಿಂದ ಕರ್ಕಾಟಕ ರಾಶಿಯವರು ಇವತ್ತು ಬೆಳಗಿನಿಂದಲೇ ಮೌನದಲ್ಲಿದ್ದೀರಿ. ಮೌನ ಒಳ್ಳೆಯದು. ಕೆಲಸ ಕಾರ್ಯಗಳ ಬಗ್ಗೆ ಜಾಗೃತಿ ಇರಬೇಕು. ಮಾಡುವ ಪ್ರತಿಯೊಂದು ವೃತ್ತಿ ಧರ್ಮದ ಕೆಲಸವೂ ಸಹಿತ ಯಶಸ್ಸಿನ ಹಾದಿಯಲ್ಲಿರಬೇಕು. ಆ ಯಶಸ್ಸನ್ನು ಸಿದ್ಧಿಸಿಕೊಳ್ಳಬೇಕಾದ್ರೆ ಸಿದ್ಧಿವಿನಾಯಕನ್ನ ಪ್ರಾರ್ಥನೆ ಮಾಡಬೇಕು. ಹಾಗಾಗಿ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ಸಿದ್ಧಿವಿನಾಯಕ ಅಥವಾ ಗಣಪನ ಆಲಯ ಇದ್ರೆ ಗಣಪನ ಆಲಯಕ್ಕೆ ಹೋಗ್ಲಿಕ್ಕೆ ಆಗದಿದ್ರೂ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಗಣಪನ ಹೆಸರನ್ನ ನಿಮ್ಮ ಮನೆಯಲ್ಲೇ ಮನೆ ದೇವರ ಹತ್ರ ಗಣಪತಿ ಹೆಸರನ್ನ ಹೇಳ್ಕೊಂಡು 21 ಅಥವಾ 54 ಬಾರಿ ಗಣಪತಿ ಹೆಸರನ್ನ ಹೇಳ್ಕೊಂಡು ಒಂದಷ್ಟು ಕಡಲೆಕಾಳು ನೈವೇದ್ಯ ಮಾಡಿ, ನೈವೇದ್ಯ ಆಗಿರ್ತಕ್ಕಂಥ ಪ್ರಸಾದವನ್ನ ಪಕ್ಷಿಗಳಿಗೆ ಹಾಕಿ ಒಂದೆರಡು ಪ್ರಸಾದವನ್ನು ನೀವು ಸ್ವೀಕರಿಸಿದ್ದಾದ್ರೆ ಇವತ್ತಿನ ಫಲವನ್ನ ಮತ್ತಷ್ಟು ಸಿದ್ಧಿಸಿಕೊಳ್ಳಬಹುದು. ಕರ್ಕಾಟಕ ರಾಶಿಯವರು ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಗುರುಜೀಗ ಸಿಂಹರಾಶಿಯಿಂದ ಖಂಡಿತಪ್ಪ. ಇನ್ನು ಸಿಂಹರಾಶಿ
ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ವಿಚಾರಗಳನ್ನು ಸಹಿತ ಎಲ್ಲೆಲ್ಲಿ ರೌದ್ರವಾಗುತ್ತೋ, ಯಾವ್ಯಾವ ಸಮಸ್ಯೆ ಅನಿಸುತ್ತೋ ಆ ಸಮಸ್ಯೆಯನ್ನ ಅಲ್ಲಿಂದಲೇ ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ಬೇಕು ಅಂತ ಸಿಂಹರಾಶಿಯವರು ಪರಿತಪಿಸ್ತಾ ಇರ್ತೀರಿ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಶುಕ್ರವಾರ ಆದ್ರಿಂದ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ವಾಸ್ತುಗೃಹವನ್ನು ಶುದ್ಧಿ ಮಾಡಿ ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚುವಂಥದ್ದು, ದೇವರ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು, ಜೊತೆಗೆ ಏನಾದ್ರು ಒಂದಿಷ್ಟು ಬದಲಾವಣೆಗಳು ತಂದುಕೊಳ್ಬೇಕು, ಯಶಸ್ಸಿನ ಹಾದಿಯಲ್ಲಿರಬೇಕು, ಪ್ರಸ್ತುತ ಇರತಕ್ಕಂಥ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದಲೂ ಸಹಿತ ಮುಕ್ತರಾಗಬೇಕು ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಸುದರ್ಶನನ್ನಾಗಲಿ ಅಥವಾ ಧನ್ವಂತರಿ ಮಹಾವಿಷ್ಣುನಾಗಲಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಅಗ್ರಗಣ್ಯನು ಆದಿಪೂಜಿತರು ಆಗಿರತಕ್ಕಂಥ ಗಣಪನ ಪ್ರಾರ್ಥನೆ ಮಾಡಿದ್ರೆ ಅದು ಮತ್ತಷ್ಟು ವೇಗವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಅಂತಹ ನಿಟ್ಟಿನಲ್ಲಿ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗಾಗಲಿ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗಾಗಲಿ ಏನಾದ್ರು ಒಂದಿಷ್ಟು ಆಹಾರಗಳನ್ನು ಕೊಡುವಂಥದ್ದು ಇವತ್ತು ಸಿಂಹರಾಶಿಯವರು ಎಲ್ಲಿ ಬಹಳಷ್ಟು ವಿಶೇಷವಾದಂಥ ರೀತಿ ಒಳ್ಳೆ ಮನಸ್ಸಿನಿಂದ ತಾವೇನು ಸಂಕಲ್ಪ ಮಾಡ್ತಿರೋ ಅದನ್ನು ಕೆಲಸಗಾರಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತಿನ ಯೋಗ ಫಲಗಳಲ್ಲಿ ಸಾಕಷ್ಟು ಫಲಗಳಿದೆ. ಆದರೆ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ 3 ಮತ್ತು 4ನೇ ಪಾದದಲ್ಲಿರ್ತಕ್ಕಂಥವ್ರು ಮಾತ್ರ ತಾವು ಸಮಸ್ಯೆಗಳನ್ನು ತಂದುಕೊಳ್ತೀರಿ. ಇಲ್ಲದ ತೊಂದರೆ ತಾಪತ್ರೆಗಳನ್ನು ತರುವಂತಹ ಪರಿಸ್ಥಿತಿ ಆಗುತ್ತೆ. ಅಂದ್ರೆ ಆರ್ಥಿಕ ಸಂಕಷ್ಟಗಳಲ್ಲಿ ಸ್ವಲ್ಪ ಸಿಲುಕೊಳ್ಬೇಕಾಗತ್ತೆ. ಯಾರು ಏನ್ ಕೇಳಿದ್ರು ಕೊಡುವಂಥದ್ದಲ್ಲ, ಅಥವಾ ಯಾರು ಏನ್ ಕೇಳಿದ್ರು ಸಹಿತ ಅದರಂತೆ ಮಾಡತಕ್ಕಂಥದ್ದಲ್ಲ. ಅದನ್ನು ನೀವು ನೋಡಿಕೊಂಡು ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕುವಂಥದ್ದು ಬಹಳ ಉತ್ತಮ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧಕ್ಕೆ ಸ್ವಲ್ಪ ಕುಂಕುಮವನ್ನು ಮಿಶ್ರಿತ ಮಾಡಿ ಕೆಂಪು ಗಂಧವನ್ನು ಮಾಡಿಕೊಳ್ತಕ್ಕಂಥದ್ದು, ಅದಕ್ಕೆ ಶ್ವೇತ ಪುಷ್ಪಗಳನ್ನ, ಬಿಳಿಯ ಹೂಗಳನ್ನ ಗಂಧದಲ್ಲದ್ದಿ ಓಂ ಗಂ ಗಣಪತಿಯ ನಮಃ, ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಂತ್ರದಿಂದ ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂತಹ ಫಲಗಳನ್ನು ಸಿಂಹರಾಶಿಯವರು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಶಾಂತಿ ಮತ್ತು ನೆಮ್ಮದಿ ಇರತಕ್ಕಂಥ ಕಾಲ. ಹಣಕಾಸಿನ ವಿಚಾರದಲ್ಲಿ ಒಂದೆಜ್ಜೆ ಮುಂದಿದ್ದು ಇರತಕ್ಕಂಥದ್ರಲ್ಲೇ ಸ್ವಲ್ಪ ಮಟ್ಟಿಗಾದರೂ ಸಂಕಟವನ್ನು ದೂರ ಮಾಡಿಕೊಂಡು ನೆಮ್ಮದಿ ಕಾಣತಕ್ಕಂತಹದ್ದು. ಹಾಗೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಆತ್ಮೀಯರು ಅಥವಾ ಬಂಧು ಬಳಗ ಅಥವಾ ಸ್ನೇಹಿತರು ಅಂತ ಯಾರಿದ್ದಾರೋ ಅಂತಹವರ ಮಧ್ಯದಲ್ಲಿ ಆದಷ್ಟು ಸಂತೋಷವಾಗಿ ಸಂಭ್ರಮದಿಂದ ಇರತಕ್ಕಂಥದ್ದು. ಮನೆಯಿಂದ ಆಚೆ ಓಡಾಡದಿರ ಇದ್ರು ಅಥವಾ ಒಂದಷ್ಟು ಬೇರೆ ಬೇರೆ ತರ ವಿಚಾರಗಳು ನಿಮ್ಮ ತಲೆಯಲ್ಲಿ ಇದ್ರು ಏನೇ ಆದರೂ ಸಮಾಧಾನಕರವಾದಂತಹ ವರ್ಚಸ್ಸನ್ನ ತೇಜಸ್ಸನ್ನ ಉಳ್ಳಂತವರಾಗಿರ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಇವತ್ತು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಆಗ್ತಕ್ಕಂಥ ಸಮಂಜಸ ಅಲ್ಲ, ಹಾಗೆ ಯಾವುದೇ ಲೇವಾದೇವಿ ಮಾಡತಕ್ಕಂಥದ್ದು ಸಮಂಜಸ ಅಲ್ಲ. ಆದರೆ ಸರಿಸುಮಾರು ಮಧ್ಯಾಹ್ನ 12ರಿಂದ 4 ತನಕ ಬೇರೊಂದು ತರಹ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. 12ರಿಂದ 4 ಮಧ್ಯದಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನ, ಸಮಸ್ಯೆಗಳನ್ನ ಆಗಿಂದಾಗಲೇ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವಾಗಿರಬೇಕಾದ್ರೆ ಹಿರಿಯರ ಮಾತಿನಂತೆ ನಡ್ಕೊಳ್ಬೇಕು. ಸಾಧ್ಯವಾದಷ್ಟು ಇವತ್ತು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು ಅಥವಾ ನಿಮ್ಮ ಗುರುಗಳು ಅಥವಾ ನಿಮಗೆ ಯಾರು ಸಂಬಂಧಿಕರಿದ್ದಾರೋ, ಯಾರು ನಿಮಗೊಂದು ಒಳ್ಳೆ ಉಪದೇಶವನ್ನು ಹೇಳ್ತಾರೋ, ಒಳ್ಳೆದ್ರ ಬಗ್ಗೆ ಯಾರು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೋ ಅಂತಹವರ ಮಾತನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಸಾಕಷ್ಟು ಶ್ರೇಯಸ್ಸನ್ನು ತರತಕ್ಕಂಥದ್ದು. ಹಾಗೆ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ತಾಯಿ ಮಹಾಲಕ್ಷ್ಮಿನ ಪ್ರಾರ್ಥನೆ ಮಾಡಿ ಅದೇ ಸಮಯದಲ್ಲಿ ಸಂಕಷ್ಟರ ಮಹಾಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಅತಂತ್ರದಲ್ಲಿರ್ತೀರಿ. ಅಂದ್ರೆ ಯಾವುದೂ ಪರಿಪೂರ್ತಿ ಆಗ್ತಕ್ಕಂಥದ್ದಲ್ಲ. ಎಲ್ಲವನ್ನೂ ಪ್ರಾರಂಭಿಸ್ತೀರಿ, ಯಾವುದೂ ಪರಿಪೂರ್ತಿ ಮಾಡ್ಕೊಳ್ಳೋಕೆ ಆಗದಂತ ರೀತಿಯಲ್ಲಿ ಇರ್ತೀರಿ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಅವರವರ ಯೋಗ್ಯತಾನುಸಾರ ಅವರವರ ವಯಸ್ಸಿನ ತಾರತಮ್ಯ ಅಂದ್ರೆ ಅವರ ವಯಸ್ಸಿಗೆ ತಕ್ಕಂತೆ ಯಾವುದಾದ್ರೂ ಒಂದು ಸಮಸ್ಯೆಗಳಿಗೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಇವತ್ತು ತುಲಾರಾಶಿಯವರಿಗಿದೆ. ತುಲಾರಾಶಿಯವರು ಎಷ್ಟು ಮೌನವಾಗಿರ್ತಿರೋ, ಎಷ್ಟು ನೀವು ಸಾಧ್ಯವಾದಷ್ಟು ಮೌನದಿಂದಿದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಿರೋ ಅಥವಾ ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಿರೋ ಅದು ಬಹಳ ಒಳಿತು. ಇವತ್ತಿನ ದಿವಸ ಯಾರೊಬ್ಬರು ಏನೋ ಮಾತಾಡ್ತಾರೆ ಅಂತ ನೀವು ಆ ಮಾತಿಗೆ ಸ್ಪಂದಿಸಿ ಬೇರೊಂದು ತರ ವ್ಯಾಜ್ಯಕ್ಕೆ ನಿಂತುಕೊಂಡ್ರೆ ಈ ಗಲಾಟೆ ಇವತ್ತಿಗೆ ಮುಗಿತಕ್ಕಂಥದ್ದಲ್ಲ. ಇದರಿಂದ ಮತ್ತಷ್ಟು ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ. ಜೊತೆಗೆ ಇವತ್ತಿನ ದಿವಸ ನೀವು ಅಂದುಕೊಂಡಷ್ಟು ಕೆಲಸಗಳನ್ನ ಪರಿಪೂರ್ತಿಯಾಗಿ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ಆದರೂ ಎಲ್ಲಾ ಕೆಲಸಗಳ ಬಗ್ಗೆ ಜವಾಬ್ದಾರಿ ತಗೊಳ್ತೀರಿ. ಇರ್ತಕ್ಕಂಥ ವಾಸ್ತವಿಕವಾಗೋ ಅಥವಾ ಸ್ನೇಹಿತರ ಹತ್ರನೋ ಅಥವಾ ಉದ್ಯೋಗ ಕ್ಷೇತ್ರದಲ್ಲೋ ಬರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿಂದಲೇ ಅದನ್ನು ಕ್ಲಿಯರ್ ಮಾಡಬೇಕು ಅಂತಲೋ ಅಥವಾ ಅಲ್ಲಿಂದಲೇ ಆ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬೇಕು ಅಂತಲೋ ತಾವು ಏನ್ ಪ್ರಯತ್ನ ಪಡ್ತಿರೋ ಆ ಪ್ರಯತ್ನದಲ್ಲಿ ಸಾಫಲ್ಯತೆ ಪಡಿಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ಹಾಗಂತ ಕೈಕಟ್ಟಿ ಕೂರುವಂತದಲ್ಲ, ಹಾಗಂತ ಮುಂದೋಗಿ ಆ ಕೆಲಸವನ್ನು ಗೆಲ್ಲುವಂಥದ್ದಲ್ಲ. ಇಂತಹ ಪರಿಸ್ಥಿತಿ ಆದ್ರಿಂದ ಈ ಸಮಯದಲ್ಲೇ ಬಹಳ ಬುದ್ಧಿವಂತಿಕೆ ಬೇಕು, ಎಚ್ಚರಿಕೆ ಬೇಕು. ಇದಕ್ಕಾಗಿ ತಾವು ಮಾಡಬೇಕಾದ್ದು ಬೆಳಿಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ತಾಮ್ರದ ಲೋಟದಲ್ಲೋ ತಾಮ್ರದ ತಂಬಿಗೆಯಲ್ಲೋ ಸ್ವಲ್ಪ ನೀರು, ಅದರಲ್ಲೂ ಸ್ವಲ್ಪ ಅರಿಶಿನ, 1-4 ಗರಿಕೆ
ಇದಿಷ್ಟು ಹಾಕಿ ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಅದರ ಜೊತೆಗೆ ಕಡಲೆಕಾಳನ್ನ ಬೆಳಗ್ಗೆ ನೀರು ನೆನೆಸಿ ಶುಭ ಸಂಧ್ಯಾಕಾಲ ಗಣಪತಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಆಗಿರ್ತಕ್ಕಂಥ ಕಡಲೆಕಾಳನ್ನ ಮಕ್ಕಳಿಗಾಗ್ಲಿ ಹಿರಿಯರಿಗಾಗ್ಲಿ ಪಕ್ಷಿಗಳಿಗಾಗ್ಲಿ ಹಾಕುವಂಥದ್ದು ಅದು ಮತ್ತಷ್ಟು ಶ್ರೇಯಸ್ಸನ್ನು ತರತಕ್ಕಂಥದ್ದು. ಇವತ್ತಿನ ದಿವಸ ಇದು ರಕ್ತಚಂದನ ಆಗಲಿ ಅಥವಾ ಕೆಂಪು ಗಂಧ ಆಗಲಿ ಇಂತಹದ್ದನ್ನ ಗಣಪತಿ ಪಾದದ ಮೇಲೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದ ಈ ಗಂಧವನ್ನು ನೋಡಿದಂಥ ಯಾವುದೇ ಒಬ್ಬ ವ್ಯಕ್ತಿಗಳಿಗಾದರೂ ಬರುವಂತಹ ಕ್ರೋಧ ಮತ್ತು ಮತ್ಸರ ಅಥವಾ ಬೇರೆ ಏನಾದರೂ ಶತ್ರುತ್ವ ಇದೆಲ್ಲವೂ ಸಹಿತ ದೂರ ಆಗಿ ಸಾಧ್ಯವಾದಷ್ಟು ಸುಖ ಸಂತೋಷವನ್ನ ತಾವು ಸಿದ್ಧಿಪಡಿಸಿಕೊಳ್ಳಬಹುದು. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಯಾರೊಬ್ಬರ ಮಾತನ್ನು ಆಲಿಸದಿರ ನಿಮ್ಮ ಮಾತು ನಿಮ್ಮ ಮನಸ್ಸನ್ನು ಗೆದ್ದು ನೀವು ಕೆಲಸ ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಶಾಂತಿ, ಸಮಾಧಾನ, ತೃಪ್ತಿಕರವಾದ ಬದುಕು ಏನೆಲ್ಲಾದ್ರೂ ಸಹಿತ ಎಲ್ಲಕ್ಕೂ ಸಹಿತ ಭಗವಂತನ ಕೃಪೆ ಬೇಕು. ನೀವು ಮಾಡುವ ಪ್ರತಿ ಕಾಯಕವೂ ಸಹಿತ ಭಗವಂತ ತೃಪ್ತನಾಗಬೇಕು ವಿನಃ ನೀವು ಇನ್ನೊಬ್ಬರನ್ನು ತೃಪ್ತಿಪಡಿಸೋಕೆ ಸಾಧ್ಯವಿಲ್ಲ. ಭಗವಂತನ ತೃಪ್ತಿಪಡಿಸಬೇಕು, ನಿಮ್ಮ ಕೆಲಸ ಆಗಬೇಕು. ಮನುಷ್ಯನ ಮೆಚ್ಚಿಸಲಿಕ್ಕೆ ಭಗವಂತನ ಕೈಲಿ ಆಗೋದಿಲ್ಲ. ಹಾಗಿದ್ದಾಗ ನಾವು ಇನ್ನೊಬ್ಬರನ್ನ ತೃಪ್ತಿಪಡಿಸೋದು, ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕಿಂತ ಭಗವಂತನ ತೃಪ್ತಿಪಡಿಸಿ ಒಳ್ಳೆ ಮನಸ್ಸಿನಿಂದ ನಿಮ್ಮ ಕಾಯಕವನ್ನು ಮುಂದುವರೆಸಿದ್ರೆ ಖಂಡಿತ ಒಳಿತನ್ನ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಇವತ್ತು ಸರಿಸುಮಾರು ಮಧ್ಯಾಹ್ನ 3 ಗಂಟೆಯಿಂದ 6:20 ತನಕ 3 ರಿಂದ 6:20 ಮಧ್ಯದಲ್ಲಾಗುವಂತಹ ಸಣ್ಣ ಪುಟ್ಟ ಬೆಳವಣಿಗೆಗಳು, ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಕಾಗದ ಪತ್ರಗಳಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ತೊಂದರೆ ತಾಪತ್ರೆಗಳು ಇದು ಆ ಸಮಯದಲ್ಲಿ ಮಾತ್ರ. ಆ ಸಮಯವನ್ನು ದಾಟಿಸಿದ್ರೆ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಗೋಧುಳಿ ಲಗ್ನದ ನಂತರ ಅಷ್ಟೇ ಒಳಿತನ್ನ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೋಬೇಕು. ಆರೋಗ್ಯದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆ, ಕುತ್ತಿಗೆ ಸಮಸ್ಯೆ ಅಥವಾ ಬೆನ್ನೋವು ಬರ್ತಕ್ಕಂಥದ್ದು ಅಥವಾ ಕಣ್ಣು ಸ್ವಲ್ಪ ಮಂಜಾಗುವಂತಹದ್ದು ಇಂತೆಲ್ಲ ಪರಿಸ್ಥಿತಿಗಳು ಇವತ್ತು ನಿಮಗೆ ಕಾಣಬಹುದು. ಆದರೆ ಎಷ್ಟು ಎಚ್ಚರಿಕೆಯಿಂದ ಇರ್ತೀರಿ ಅಷ್ಟೇ ಒಳಿತು. ಆದರೂ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಆರಾಧನೆ ಮಾಡಿ ಸಂಕಷ್ಟರ ಮಹಾಗಣಪತಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮತ್ತು ನಿಮ್ಮ ರಾಶಿ ಮೇಲಿರಲಿ. ಒಳ್ಳೆಯದಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮಾ. ನನ್ನ ಹೆಸರು ಐಶ್ವರ್ಯ. ಸ್ಪೀಕರ್ ಆನ್ ಮಾಡಿದ್ದೀರಾ? ಹಲೋ, ಸ್ಪೀಕರ್ ಆನ್ ಮಾಡಬೇಡಿ. ಇಲ್ಲ, ನನ್ನ ಹೆಸರು ಐಶ್ವರ್ಯ ಅಂತ ಮೇಡಮ್, ಬೆಳಗಾವಿಯಿಂದ ಮಾಡಿದ್ದೀನಿ. ಯಾರ ಬಗ್ಗೆ ಮಾತಾಡ್ತೀರಿ? ನಾವು ನಮ್ಮ ಮನೆ ಬಗ್ಗೆ ಮೇಲೆ ನನ್ ಬಗ್ಗೆನೂ ಮಾತಾಡ್ಬೇಕಿತ್ತು ಗುರುಜಿ ಹತ್ರ ಮೇಡಮ್. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಹೇಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು, ನೀನ್ ಚೆನ್ನಾಗಿದ್ಯಮ್ಮ? ಹಾ ಗುರುಜಿ, ನಾನ್ ನಮ್ಮ ಮನೆ ಸಮಸ್ಯೆ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ನಮ್ಮ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಗುರುಜಿ. ಹಣಕಾಸಿನ ಸಮಸ್ಯೆ ಅಂತೂ ಹೇಳಂಗಿಲ್ಲ, ಅಷ್ಟಿದೆ. ತಪ್ಪೊಂದ್ ಬಿಸ್ನೆಸ್ ಅಂತೂ ಕೈಗೂಡ್ತಾ ಇಲ್ಲ. 10 ವರ್ಷದ ಮೇಲೆ ಆಯ್ತು ಈ ರೀತಿ ಎಲ್ಲ ಸ್ಟಾರ್ಟ್ ಆಗಿ. ಮನೇಲಿ ಒಂದು ಊಟಕ್ಕೂ ಸಹ ಕಷ್ಟ ಇದೆ. ಆ ರೀತಿ ಪರಿಸ್ಥಿತಿಲಿ ಇದ್ದೀವಿ ಗುರುಜಿ. ಹಣಕಾಸಿನ ಸಮಸ್ಯೆ ಇದೆ. ಅಕ್ಕ ಉದ್ಯೋಗ ಹುಡುಕ್ತಿದ್ದಾರೆ, ಅವ್ರಿಗೆ ಉದ್ಯೋಗ ಆಗ್ತಿಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸಕ್ಕೆ ಕೈ ಹಾಕಿದ್ರು ಒಂದಕ್ಕೂ ಅಭಿವೃದ್ಧಿ ಇಲ್ಲ ಗುರುಜಿ. ಮನೇಲೆ ಅಂತೂ ನೆಮ್ಮದಿ ಅನ್ನೋದೇ ಇಲ್ಲ. ಅಮ್ಮ ಟೈಲರಿಂಗ್ ಮಾಡ್ತಾರೆ, ಅದರಿಂದಾನೇ ಇಲ್ಲಿ ತನಕ ಬಂದಿದೀವಿ, ಜೀವನ ಮಾಡ್ತಿದೀವಿ. ದಿನ ಸೇವೆಗಾಗಿ ಆಗ್ಬಿಟ್ಟಿದೆ ಅದು. ಎಲ್ಲಾದ್ರೂ ನಮ್ಗೆ ದುಡ್ಡು ಬಂದ್ರೆ ಅದು ಮನೇಲಿ ನಿಲ್ಲೋದೇ ಇಲ್ಲ ಗುರುಜಿ. ಖರ್ಚಾಗ್ಬಿಡತ್ತೆ, ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅಷ್ಟು ಮನೆ ಪರಿಸ್ಥಿತಿ ಇದಾಗ್ಬಿಟ್ಟಿದೆ ಗುರುಜಿ. ಇಲ್ಲಿ ದುಡಿತಕ್ಕಂಥದ್ದು ಅಮ್ಮ ಮಾತ್ರನಮ್ಮ? ಅಮ್ಮ ಪಪ್ಪ ಇಬ್ರು ದುಡಿತಾರೆ ಗುರುಜಿ. ಪಪ್ಪನ್ ಬಿಸ್ನೆಸ್ ಎಲ್ಲೆಲ್ಲೂ ಸೆಟ್ ಆಗ್ತಿಲ್ಲ. ಹೋದಲ್ಲೆಲ್ಲ ಬರೀ ಲಾಸ್ ಗುರುಜಿ. ಈ ರೀತಿ ಆಗ್ಬಿಟ್ಟಿದೆ. ಮನೇಲಿ ಪಪ್ಪ ಹೊರಗಡೆ ನೋಡ್ಕೊಂಡ್ರೆ ಅಮ್ಮ ಮನೇದು ಖರ್ಚು ಅದು ಇದು ನೋಡ್ಕೋತಿದ್ದಾರೆ. ಹೀಗೆ ಆಗಿದೆ ಗುರುಜಿ. ನೋಡಮ್ಮ, ಖರ್ಚು ಮನೆಗೆ ಸಾಮಾನ್ಯಕ್ಕೆ ನಮ್ಮ ಸಂಪಾದನೆ ಕಡಿಮೆ ಆದಾಗ ಮನೆಗೆ ಬರುವಂತಹ ಹಣ ಕಡಿಮೆ ಇರುತ್ತೆ. ಆಗ ಖರ್ಚು ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಮಕ್ಕಳು ಮರಿ ಎಷ್ಟು ಜನ ಊಟ ಮಾಡಬೇಕು, ಮಕ್ಕಳಿಗೆ ಬೇಕಾದ್ದು ಬೇಡವದ್ದು ನೋಡಬೇಕು, ನಿಮ್ಮಗಳ ಒಂದು ಬದುಕಿನ ಬಗ್ಗೆ ಗಮನಿಸಬೇಕು. ತಂದೆ ವ್ಯವಹಾರ ಬೇರೆ ಸೆಟ್ರೇಟ್ ಆಗ್ತಾ ಇಲ್ಲ, ಇನ್ನು ಕೆಲಸಗಳಲ್ಲಿ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲ ಇದ್ದಾಗ ಸಮಸ್ಯೆ ಇರತಕ್ಕಂಥದ್ದು ಸತ್ಯವೇ. ಆದರೆ ಇಂತಹ ಕಾಲದಲ್ಲೇ ಬುದ್ಧಿವಂತಿಕೆ ಬೇಕು. ಸಾಧ್ಯವಾದಷ್ಟು ಹೋದಷ್ಟು ಕಾಲ ಸಮಸ್ಯೆನೇ ಆಗ್ಬಿಟ್ರೆ ನಾಳೆ ನಿಮ್ಮಗಳ ಗತಿ ಏನು? ಜೊತೆಗೆ ಜೀವನ ಎಲ್ಲ ಬರೀ ಕಷ್ಟಪಟ್ಟು ದುಡಿಯೋದೇ ಆದ್ರೆ ಅವ್ರು ಸುಖ ಪಡೋದು ಯಾವಾಗ? ಮನೆಯಲ್ಲಿ ಕನಿಷ್ಠ ಪಕ್ಷ 4 ಜನ ಇದ್ದು 4 ಜನ ಸಂತೋಷವಾಗಿ ರಾತ್ರಿ ಊಟಕ್ಕೆ ಕೂತ್ಕೊಂಡು ನೆಮ್ಮದಿಯಾಗಿ ಊಟ ಮಾಡ್ಬೇಕಂದ್ರೂ ಆಗ್ಲಿಲ್ಲ ಅಂದ್ರೆ ಇನ್ನು ಜೀವನನೇ ಒಂಥರ ಕಷ್ಟ ಅಲ್ವಮ್ಮ? ಅದೇ ಆಗಿದೆ ಗುರುಜಿ. ಏನಾದ್ರೂ ಪರಿಹಾರ ಇದ್ರೆ ಹೇಳಿ ಗುರುಜಿ. ನಮ್ಮಮ್ಮ ಅಂತೂ ನೀವು ಹೇಳಿದ್ರು
ಪೂಜೆ ಅನುಷ್ಠಾನ ಮಾಡ್ದಿರೋದೇ ಇಲ್ಲ ಗುರುಜಿ, ಪ್ರತಿಯೊಂದು ಮಾಡ್ತಾರೆ, ಆದ್ರೂ ಹಿಂಗಿದೆ ಅಲ್ಲ, ಏನ್ ಮಾಡೋದು ಅಂತ ಗುರುಜಿ. ಏನಿಲ್ಲಮ್ಮ, ನೋಡು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ವಾಸ್ತುಗೃಹದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ನಾನು ಹೇಳೋ ಪ್ರಕಾರ ಕರೆಕ್ಟ್ ಬರೀ 18 ದಿವಸ ನೀನೊಂದು ಅನುಷ್ಠಾನ ಮಾಡಿದ್ರೆ ಖಂಡಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀಯ. 18 ದಿನ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದ್ರೂ ಒಂದು ಬಿಳಿ ಎಕ್ಕದ ಗಿಡ ಇದ್ರೆ, ಬಿಳಿ ಎಕ್ಕದ ಗಿಡ ಇದೆ ಗುರುಜಿ, ಆ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಶುದ್ಧಿ ಮಾಡಬೇಕು. ಅದನ್ನ 18 ದಿವಸ ಪ್ರತಿ ದಿವಸ ಅದರ ತಲೆಗೆ ಒಂದು ಗಣಪತಿ ಮಂಡಲವನ್ನು ಹಾಕಬೇಕು, ಅಥವಾ ಗಣಪತಿ ಚಕ್ರವನ್ನು ಹಾಕಬೇಕು, ಅಥವಾ ಗಣಪತಿ ಚಕ್ರ ಅದಿರು ಬರೀ ಒಂದು ನಕ್ಷತ್ರವನ್ನು ಬರೆದು ಅದಕ್ಕೊಂದು ವೃತ್ತಾಕಾರವನ್ನು ಹಾಕಿ ಮಧ್ಯದಲ್ಲಿ ಗಮ್ ಅಂತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೆದು ಅದ್ರ ಮೇಲೆ 2 ವಿಳೆದೆಲೆ, ಮಂತ್ರ ಗುರುಜಿ ಬರೀ ಗಮ್ ಅಂತಕ್ಕಂಥದ್ದು ಗಾ ಮತ್ತು ಸೊನ್ನೆ, ಗಮ್ ಅಂತ ಬೀಜಾಕ್ಷರಿ ಮಂತ್ರ ಬರೆದು ಅದ್ರ ಮೇಲೆ 2 ವಿಳೆದೆಲೆ ಅಡಿಕೆ ಇಟ್ಟು ಒಂದು ಖರ್ಜೂರನೋ ಅಥವಾ ಒಂದು ಕಲ್ಸಕ್ರೆನೋ ಇಟ್ಟು ಆ ಗಿಡದ ಮುಂದ್ಗಡೆ 2 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ. ಇದನ್ನು 18 ದಿವಸ ಮಾಡಿ. 18 ದಿವಸ ದಿನಕ್ಕೆ 4 ಹೂಗಳನ್ನ ಪೂಜೆಗೂ ಮುನ್ನ, ಪೂಜೆ ಮಾಡೋದಕ್ಕೂ ಮುನ್ನ 4 ಹೂಗಳು ಕಿತ್ಕೋಬೇಕು. 4ರಲ್ಲಿ 2 ಹೂವನ್ನ ಅಲ್ಲೇ ದೇವರ ಹತ್ರ ಇಡಬೇಕು, ಅಂದ್ರೆ ಆ ಬುಡದಲ್ಲಿ ಇಟ್ಬಿಡ್ಬೇಕು. ಇನ್ನು 2 ಹೂವನ್ನ ಮನೆಗೆ ತಗೊಂಡ್ ಬರಬೇಕು, ಒಂದನ್ನ ಮನೆ ದೇವರಿಗೆ ಇಡಬೇಕು, ಇನ್ನೊಂದನ್ನ ಮನೆಯಲ್ಲಿ ಒಂದು ತಾಮ್ರ ತಂಬಿನಲ್ಲಿ ನೀರಲ್ಲಿ ಹಾಕಬೇಕು. ಈ ಪ್ರಕಾರ 18 ದಿವಸ ನೀವು ಮಾಡಬೇಕು. 18 ದಿವಸ ದೇವರ ಹತ್ರ ಇಟ್ಟಿರ್ತಕ್ಕಂಥ 1 ಹೂವು ಮಾತ್ರ 18 ಹೂಗಳನ್ನ ಸಂಪಾದನೆ ಮಾಡಿ 19ನೇ ದಿವಸ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲರೂ ಹರಿಯೋ ನೀರಿದ್ರೆ ಅಲ್ಲಿಗೆ ನಿಮ್ಮ ಕುಟುಂಬ ಪರಿವಾರ ಸಮೇತ ಹೋಗಿ ಹರಿಯೋ ನೀರಲ್ಲಿ ಸ್ನಾನ ಮಾಡಿ ಈ 18 ಹೂಗಳನ್ನ ನೀರಿಗೆ ವಿಸರ್ಜನೆ ಮಾಡಬೇಕು. ಆ 18 ದಿವಸನೂ ನೀವು ಮಾಡಿರುವಂತಹ ಅನುಷ್ಠಾನ ಸಂಪೂರ್ಣವಾದಂತಹ ಫಲವನ್ನು ಕೊಟ್ಟು ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಆಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ತಿಳ್ಕೋಣ ಗುರುಜಿಯವರಿಂದ. ಗುರುಜೀಗ ಧನುರ್ ರಾಶಿಯಿಂದ. ಖಂಡಿತಮ್ಮ. ಇನ್ನ ಧನುರ್ ರಾಶಿ, ಧನುರ್ ರಾಶಿ, ಧನುರ್ ಲಗ್ನ. ಧನುರ್ ರಾಶಿ, ಧನುರ್ ಲಗ್ನದಲ್ಲಿರ್ತಕ್ಕಂಥವರು ಒಂದಿಷ್ಟು ಆರೋಗ್ಯದ ಬಗ್ಗೆ, ವ್ಯವಹಾರಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದ್ರ ಬಗ್ಗೆ ಬಹಳ ಚಿಂತನೆ ಮಾಡಬೇಕು. ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡ್ರೆ ಅಷ್ಟೇ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು, ಯಶಸ್ಸನ್ನ ಕಾಪಾಡ್ಕೊಳ್ತಕ್ಕಂಥದ್ದು. ಆದರೆ ಪ್ರಾರಂಭಿಕವಾಗಿ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಇದೆ. ಯಾವುದೇ ಕೆಲಸ ಕಾರ್ಯ ಮಾಡೋದಕ್ಕೂ ಸಹಿತ ಇವತ್ತು ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ಸಮಸ್ಯೆ ಆಗುತ್ತೇನೋ ಎಂಬಂತ ಭಯಭೀತರಾಗಿರ್ತಕ್ಕಂಥದ್ದು. ಅದರಲ್ಲೂ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಧನುರ್ ರಾಶಿಯಲ್ಲಿ ಇರ್ತಕ್ಕಂಥವರು ಯಾವುದಾದ್ರು ಒಂದು ಸಮಸ್ಯೆಗೆ ನಾನು ತುತ್ತಾಗ್ತೀನೇನೋ ಎಂಬತಕ್ಕಂತಹ ಭಯದಲ್ಲಿದ್ದೀರಿ. ಯಾವುದಕ್ಕೂ ಭಯಪಡಬೇಕಾದಿಲ್ಲ. ಭಗವಂತನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಒಂದಷ್ಟು ಕಡಲೆಕಾಳನ್ನ ನೀರಲ್ಲಿ ಹಾಕಿ ನೆಂದಿರ್ತಕ್ಕಂಥ ಕಡಲೆಕಾಳನ್ನ ಗಣಪತಿ ಪಾದದ ಹತ್ರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂತಹ ಯಾವುದೇ ಸಮಸ್ಯೆಗಳಾದರೂ ಮಂಜಿನ ಗಡ್ಡೆ ತರ ಕರಗತ್ತೆ. ಆದರೆ ಬೆಳಿಗ್ಗೆ ಸರಿಸುಮಾರು 12 ಗಂಟೆವರೆಗೂ, ಅಂದ್ರೆ ಮಾಧ್ಯಾಹ್ನಿಕ 12ರವರೆಗೂ ಒಂದಲ್ಲ ಒಂಥರ ಸಮಸ್ಯೆಗಳ ಸೆರೆಮಾಲೆ ಆದ್ರಿಂದ ಶುಭ ಸಂಧ್ಯಾಕಾಲದವರೆಗೂ ಒಂದಿಷ್ಟು ಆಯಾಸ, ಒಂದಿಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಆಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಬಹುದು. ಆದರೆ ಸರಿಯಾದ ಸಮಯಕ್ಕೆ ಆಹಾರವನ್ನು ಸ್ವೀಕರಿಸಿ ನೆಮ್ಮದಿಯುತವಾಗಿ ಶಾಂತಿಯುತವಾಗಿದ್ದರೆ ಅಷ್ಟೇ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇದರ ಮಧ್ಯದಲ್ಲಿ ಸಮಸ್ಯೆ ಅಂತ ನಿಮಗೆ ಅನ್ಸಿದ್ರೆ ಆಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಹೂ 9 ಹೂಗಳನ್ನು ತಂದು ಅದಕ್ಕೆ ಶ್ರೀಗಂಧವನ್ನು ತೆಗೆದು ಆ ಗಂಧದಲ್ಲಿ ಹೂವನ್ನು ಅದ್ದಿ ಅದನ್ನು ಗಣಪತಿ ಪಾದದ ಮೇಲೆ ಇಡಿ. ಅದರಲ್ಲೂ ಸಂಕಷ್ಟರ ಮಹಾಗಣಪತಿಯ ನಮಃ ಎಂಬತಕ್ಕಂತಹ ಮಂತ್ರವನ್ನೇ ಹೇಳಿಕೊಂಡು ಮಾಡಿ. ಓಂ ಶ್ರೀಂ ಸಂಕಷ್ಟರ ಮಹಾಗಣಪತಿಯ ನಮಃ ಎಂಬತಕ್ಕಂಥ ಮಂತ್ರದಿಂದ ಬಿಳಿ ಎಕ್ಕದ ಹೂನ ಗಣಪತಿ ಪಾದಕ್ಕೆ ಅರ್ಪಣೆ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನ ಮಕರ ರಾಶಿ, ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಭಯಪಡುವಂತ ಅವಶ್ಯಕತೆ ಇಲ್ಲ. ಹಣಕಾಸಿನ ವಿಚಾರ ಸ್ವಲ್ಪ ನೆಮ್ಮದಿಯುತವಾಗಿರುತ್ತೆ. ಸಿದ್ಧಿಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದಾಗುತ್ತೆ. ವಾಸ್ತುಗೃಹದಲ್ಲಿರ್ತಕ್ಕಂಥವರು ಪ್ರತಿನಿತ್ಯ ಒಂದಲ್ಲ ಒಂಥರ ವ್ಯಾಜ್ಯಗಳಿಗೆ ಸಿಲುಕುವಂತವರು ಇವತ್ತು ಅಂತಹ ವ್ಯಾಜ್ಯಗಳು ಯಾವ್ದು ಇಲ್ದಿರ ಕಷ್ಟ ಸುಖದ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆ ಫಲಗಳ ಬಗ್ಗೆ ಆಲೋಚನೆ ಮಾಡಿದ್ರೆ ಒಳ್ಳೆಯದನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಆದರೂ ಇವತ್ತಿನ ದಿವಸ ಮಧ್ಯಾಹ್ನ 3 ಗಂಟೆಯಿಂದ 4:20 ತನಕ, ಮಧ್ಯಾಹ್ನ 3ರಿಂದ 4:20 ಮಧ್ಯದಲ್ಲಿ ಮಾತ್ರ ಎಚ್ಚರಿಕೆಯಲ್ಲಿರಿ. ಈ ಸಮಯವನ್ನು ಹೊರತುಪಡಿಸರೆ ನಿಮ್ಮ ಕೆಲಸ ಕಾರ್ಯಗಳ ಕಡೆ ನಾವು ಗಮನ ಕೊಡಬಹುದು. ಆದರೂ ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ, ಇವತ್ತು ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಒಂದು ಗಣಹೋಮವನ್ನು ಮನೆಯಲ್ಲೇ ಒಂದು ಚಿಕ್ಕದಾದಂತಹ ಪುಟ್ಟದಾದಂತಹ ಹವನವನ್ನು ನಡೆಸಿದ್ರೆ 21 ಹವಿಸನ್ನು 54 ಹವಿಸನ್ನು ಗಣಹೋಮವನ್ನು ಮಾಡಿದ್ರೆ ಅದರಲ್ಲೂ ವಿಶೇಷವಾಗಿ ಬಿಳಿ ಎಕ್ಕದ ಕಡ್ಡಿ ಅಥವಾ ಅಶ್ವತ್ಥದ ಕಡ್ಡಿ ಅಥವಾ ಒಂದಿಷ್ಟು ಒಣಕೊಬ್ಬರಿ ಇಂತಹದ್ರಿಂದ ಹವನವನ್ನು ನಡೆಸೋದ್ರಿಂದ ಶೀಘ್ರ ಫಲವನ್ನ ಸಿದ್ಧಿಪಡಿಸಿಕೊಳ್ಳಬಹುದು. ಸಂಕಷ್ಟರ ಮಹಾಗಣಪತಿಯ ಅನುಗ್ರಹವನ್ನು ಪಡಿಬಹುದು. ಇನ್ನು ಕುಂಭರಾಶಿ,
ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರು ತಾವು ಯಾವುದೇ ಕಾಯಕವನ್ನು ಮಾಡಿದ್ರೂ ಭಗವಂತ ನಿಮ್ಮ ಬಲಭಾಗದಲ್ಲಿ ನಿಂತು ಕೆಲಸವನ್ನು ನಡೆಸ್ತಾನೆ. ಆದರೂ ಅಂಜಿಕೆ, ಭಯ ಎಂಬತಕ್ಕಂಥದ್ದು, ಕೆಲವೊಂದಿಷ್ಟು ಮಾತಾಡಿ ಆ ಮಾತಿಗೆ ನೋವು ಅನುಭವಿಸುವಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳದು ದೊಡ್ಡ ಸಮಸ್ಯೆ ಎಲ್ಲಾಗುತ್ತೋ ಎಂಬತಕ್ಕಂಥ ಭಯಭೀತರಾಗಿರ್ತಕ್ಕಂಥದ್ದು, ಇಂತೆಲ್ಲ ಸಮಸ್ಯೆಗಳು ನಿಮ್ಮನ್ನು ಬಾಧಿಸಬಹುದು. ಆದರೆ ಎಷ್ಟು ಎಚ್ಚರಿಕೆಯಿಂದ ಇರ್ತಿರೋ, ಎಷ್ಟು ಬುದ್ಧಿವಂತಿಕೆಯಿಂದ ಇರ್ತಿರೋ, ಎಷ್ಟು ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಮುಂದಾಗ್ತಿರೋ ಅಷ್ಟು ಒಳ್ಳೆ ಫಲವನ್ನು ಸಿದ್ಧಪಡಿಸಿಕೊಳ್ತೀರಿ. ಆದರೆ ಸಣ್ಣ ಸಣ್ಣ ಸಮಸ್ಯೆಗಳು, ಸಣ್ಣ ಸಣ್ಣ ಬಾಧೆಗಳು ದೊಡ್ಡದಾಗಬಹುದು ಅಥವಾ ಕೆಲವಷ್ಟು ನಿಷ್ಠೂರಕ್ಕೊಳಗಾಗಬಹುದು. ಇವತ್ತಿನ ದಿವಸ ಯಾವುದೇ ಒಂದು ವ್ಯವಹಾರ ಮಾಡಬೇಕಾದ್ರೂ ಹಣಕಾಸಿನ ವ್ಯವಹಾರ, ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಕಾಗದ ಪತ್ರಗಳಿಗೆ ರುಜು ಹಾಕುವಂಥದ್ದು ಅಥವಾ ಕೋರ್ಟು ಕಚೇರಿಗೆ ಸಂಬಂಧಪಟ್ಟದ್ದು ಅಥವಾ ಯಾವುದೇ ಒಂದು ನ್ಯಾಯಾಧೀಶರ ಮುಂದೆ ನಿಲ್ಲುವಂಥದ್ದು, ಇಂತಹ ಸಮಸ್ಯೆಗಳಿದ್ರೆ ಒಂದು ದಿವಸದ ಮಟ್ಟಿಗೆ ಮುಂದೂಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವ ಕೆಲಸವನ್ನು ಒಂದು ದಿವಸದ ಮಟ್ಟಿಗೆ ಮುಂದೂಡಿ ಸಂಕಷ್ಟರ ಮಹಾಗಣಪತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯ ವ್ರತಾನುಷ್ಠಾನವನ್ನು ಮನೆಯಲ್ಲೇ ಕೂತು ಗಣಪನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಮನಸ್ಸಲ್ಲಿ ಶಾಂತಿ, ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ. ನೂತನ ವಸ್ತ್ರಗಳನ್ನು ಧರಿಸಿಕೊಳ್ತೀರಿ. ವಸ್ತ್ರಾಲಂಕಾರದಲ್ಲೂ ಸಹಿತ ನಿಪುಣರಾಗಿರ್ತೀರಿ. ಇವತ್ತಿನ ದಿವಸ ಯಾವುದೇ ವ್ಯವಹಾರ ಮಾಡಬೇಕಾದರೂ ನಿಮ್ಮ ಮನಸ್ಸಲ್ಲಿ ಏನು ಸಂಕಲ್ಪ ಮಾಡ್ತೀರೋ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಪ್ರತಿನಿತ್ಯದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ವ್ಯತ್ಯಾಸಗಳಿದೆ. ಹಾಗೆ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡತಕ್ಕಂಥದ್ದು, ಹಿಂದೆ ಯಾವತ್ತೋ ಮಾಡಿರ್ತಕ್ಕಂಥ ವ್ಯವಹಾರಗಳಿಗೆ ಅದರ ಅರ್ಥಪೂರ್ಣವಾದಂತಹ ಫಲವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಕಾಗದ ಪತ್ರಗಳು ಹಿಂದೆಲ್ಲೋ ಇಟ್ಟಿರ್ತಕ್ಕಂಥದ್ದು ಇವತ್ತು ಪುನಃ ಹುಡುಕಿ ಸಿಗಿಸಿಕೊಳ್ಳುವಂಥದ್ದು, ಅಂದರೆ ಇವತ್ತು ಸಿಕ್ಕುವಂತಹ ಪ್ರತಿಯೊಂದು ವಸ್ತುಗಳು ಸಹಿತ ನಿಮಗೆ ಲಾಭದಾಯಕವಾಗಿರ್ತಕ್ಕಂಥದ್ದು, ಹೆಚ್ಚು ಫಲವನ್ನು ಕೊಡ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಯಾರ್ಯಾರು ಅನಾರೋಗ್ಯದಲ್ಲಿದ್ರೋ, ಯಾರು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಿದ್ರು ಅಂತಹವರ ಆರೋಗ್ಯದಲ್ಲಿ ಚೇತರಿಕೆ ಕಾಣುವಂತಹ ಅದೃಷ್ಟ ಸಹಿತ ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಹಾಗಾಗಿ ಧನ್ವಂತರಿ ಮಹಾವಿಷ್ಣುನ ಪ್ರಾರ್ಥನೆ ಮಾಡ್ತಾ ಸಂಕಷ್ಟರ ಮಹಾಗಣಪತಿನ ಆರಾಧನೆ ಮಾಡಿ, ಸಾಧ್ಯವಾದರೆ ಗೋಮಾತೆಯ ಅನುಷ್ಠಾನವನ್ನು ಮಾಡಿ, ಕಂದು ಬಣ್ಣದ ಗೋಮಾತೆಗೆ ಒಂದಿಷ್ಟು ಅಕ್ಕಿ, ಬೆಲ್ಲ, ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು, ಫಲಾಫಲಗಳು ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಕುಜರಿಂದ. ಮನೆ ಹಾಗಿದ್ರೆ ಮತ್ತೊಂದು ಕರೆಗೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ಹಲೋ, ನಮಸ್ತೆ, ಕೇಳಿಸ್ತಾ ಇದೆಯಮ್ಮ? ಹಾ ಕೇಳ್ತಾ ಇದೆ. ನಿಮ್ ಹೆಸರು ಹೇಳಿ. ನನ್ನ ಹೆಸರು ಶಾರದಾ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಕಾರವಾರದಿಂದ ಶಾರದಾ ಅಂತ ಮೇಡಮ್. ಹಾ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ಬೇಕಿತ್ತು ಮೇಡಮ್. ತುಂಬಾ ಆರೋಗ್ಯ ಸಮಸ್ಯೆ, ಯಜಮಾನರಿಗೂ ನನಗೂ ಕೂಡ. ಆಯ್ತಮ್ಮ, ಮಾತಾಡಿ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ರಮ್ಮ? ಹಾ ಗುರುಜಿ, ಹೇಗಿದ್ರ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಹೇಳಮ್ಮ. ತುಂಬಾ ಆರೋಗ್ಯ ಸಮಸ್ಯೆ ಗುರುಜಿ, ನಾನು ನಮ್ಮ ಯಜಮಾನರಿಗೂ. ಮತ್ತೆ ಲಾಸ್ಟ್ ಟೈಮ್ ನೀವು ಮುರುಡೇಶ್ವರಕ್ಕೆ ಬಂದಿದ್ರಿ. ಪ್ರಾಪರ್ ಮುರುಡೇಶ್ವರ. ನೀವು 4 ವರ್ಷ ಲೇಟ್ ಆಗುತ್ತೆ, ಮಗು ಆಗಿರ್ಲಿಲ್ಲ ನಮ್ಗೆ. 4 ವರ್ಷ ಲೇಟ್ ಆಗುತ್ತೆ, ಗರ್ಭದಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರಿ. 4 ವರ್ಷದ ಮೇಲೆ ಆಯ್ತು ಗುರುಜಿ ನಮ್ಗೆ. ಇವಾಗ 2 ವರ್ಷ ಮಗ ಇದ್ದಾನೆ. ತುಂಬಾ ಸಂತೋಷಮ್ಮ, ಒಳ್ಳೇದಾಗ್ಲಿ. ಹಾ ಗುರುಜಿ, ಈಗ ಮಗ ಇದ್ದಾನೆ. ಇವಾಗ ಅವನಿಗೆ ಚೆನ್ನಾಗಾಗ್ಬೇಕು. ಮತ್ತೆ ನಮ್ಮಿಬ್ರಿಗೆ ತುಂಬಾ ಆರೋಗ್ಯ ಸಮಸ್ಯೆ ಗುರುಜಿ. ಏನ್ ಆರೋಗ್ಯ ಸಮಸ್ಯೆ, ಏನು ತೊಂದರೆ ಇದೆ? ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮನೆಯವರಿಗೆ ತುಂಬಾ ಕಾಲು ನೋವು, ಕೈ ನೋವು, ಸೊಂಟ ನೋವು ಗುರುಜಿ. ಸೊಂಟ ನೋವು ಅಂದ್ರೆ ತುಂಬಾ ಸೊಂಟ ನೋವು. ಬಿಸ್ನೆಸ್ ಮ್ಯಾನ್ ಗುರುಜಿ ಅವರು. ಮತ್ತೆ ನನಗೂ ಕೂಡ ಯೂರಿನ್ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ಬಿಟ್ಟು ಯೂರಿನ್ ಕಲರ್ ಕ್ಲಿಯರ್ ಆಗಿ ಇಲ್ಲ ಗುರುಜಿ. ಫುಲ್ ರೆಡ್ಡಿಶ್ ಕಲರ್ ಬರುತ್ತೆ. ತುಂಬಾ ಮೆಡಿಸಿನ್ ಮಾಡಿದೆ, ಆದ್ರೆ ಕಡಿಮೆನೇ ಆಗ್ಲಿಲ್ಲ. ಒಂದು ಮಗ ಊಟಕ್ಕಿಂತ ಮುಂಚೆ ಈ ಸಮಸ್ಯೆ ಇತ್ತು, ಆಮೇಲೆ ಮತ್ತೆ ಕಡಿಮೆ ಆಯ್ತು. ಮತ್ತೆ ಇವಾಗ ನೀರು 1 ದಿನಕ್ಕೆ 8 ರಿಂದ 10 ಲೀಟರ್ ನೀರು ಕುಡಿಬೇಕು ಅಂತ ಹೇಳಿದ್ದಾರೆ. ನೀರ್ ಜಾಸ್ತಿ ಕುಡಿತಾ ಇದ್ದಂಗೆ ಕಲರ್ ನಾರ್ಮಲ್ ಕಲರ್ ಬರುತ್ತೆ. ಅದು ಬಿಟ್ಕೊಂಡು ಆಮೇಲೆ ನೀರ್ ಸ್ವಲ್ಪ ಕಡಿಮೆ ಕುಡಿತಾ ಅಂದ್ರೆ ಮತ್ತೆ ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ಒಂದ್ ಕೆಲಸ ಮಾಡಿ, ನೀರು ಕುಡೀರಿ. ನೀರ್ ಜೊತೆಗೆ ಸಾಧ್ಯವಾದ್ರೆ ಜೀರಿಗೆ, ಚಕ್ಕೆ ಮತ್ತು ಮೆಂತ್ಯ ಇದನ್ನ ರಾತ್ರಿ ಹೊತ್ತು ನೀರಿಗೆ ಹಾಕ್ಬಿಡ್ಬೇಕು. ರಾತ್ರಿ ಹೊತ್ತು ನೀರಿಗೆ ಹಾಕಿ ಮೆಂತ್ಯ, ಚಕ್ಕೆ, ಜೀರಿಗೆ ರಾತ್ರಿ ಹೊತ್ತು ನೀರಿಗೆ ಹಾಕಿ ಬೆಳಿಗ್ಗೆ ಎದ್ದು ಆ ನೀರು ಕುಡಿತಾ ಬನ್ನಿ. ಆಗ ದೇಹದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಇರ್ತಕ್ಕಂತಹ ಏನೊಂದು ಸಮಸ್ಯೆಗಳಿದ್ರು ಬೇಗ ದೂರ ಆಗುತ್ತೆ. ನಿಮ್ಮ ಯೂರಿನ್ ಇನ್ಸ್ಪೆಕ್ಷನ್ ಅಂತ ಏನಿದ್ರು ಅದೆಲ್ಲ ಕ್ಲಿಯರ್ ಆಗುತ್ತೆ. ಇದಿಷ್ಟು ಮಾಡಿ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ಮುಂಬರ್ತಕ್ಕಂಥ ದಿನದಲ್ಲಿ ಇನ್ನೂ ಚೆನ್ನಾಗಿ ಆಗ್ತೀರಿ. ಈಗಾಗಲೇ ಅದೃಷ್ಟ ನೋಡಿ, ಸಂತಾನ ಇಲ್ಲದೆ ಸಂತಾನ ಆಗಿದೆ ಅಂದ್ರೆ ಆ ನಂಜುಂಡೇಶ್ವರ ಅಂದ್ರೆ ನಿಮಗಿರ್ತಕ್ಕಂಥ ಮಾತಿನ ಪ್ರಕಾರನೇ ಆಗಿದೆ. ಅದು ಮುರುಡೇಶ್ವರದಲ್ಲಿ ಲಾಸ್ಟ್ ಟೈಮ್ ಗುರುಜಿ ನೀವು ಊಟಕ್ಕೆ ಕೂತಾಗ ನಾವು ನಿಮ್ಮನ್ನ ಭೇಟಿ ಆಗಿದ್ವಿ. ಅವಾಗ ನೀವು ಅಂದ್ರಿ ಊಟಕ್ಕೂ ಮಾಡಕ್ಕೂ ಬಿಡಲ್ವಾ ನಮ್ಗೆ ಅಂತ. ಆಮೇಲೆ ಕೈ ತೊಳೆಯೋ ಟೈಮಿಗೆ ನಮಗನ್ನ ಮಾತಾಡ್ಸಿದ್ರಿ ಗುರುಜಿ ನೀವು. ಆಗ್ಲಿ, ಸದ್ಯ ಹೇಗೋ ನಿಮ್ಮ ಮನಸ್ಸು, ನಿಮ್ಮ ಮನೋಕಾಮನೆಗಳ ಸಿದ್ಧಿ ಆಯ್ತಲ್ಲ, ಅದೊಂದು ಸಂತೋಷ. ಹೌದು ಗುರುಜಿ, ನಿಜ. ಆದ್ರೆ ಮನೋಕಾಮನೆ ಸಿದ್ಧಿ ಆಯ್ತು, ನಿಮ್ ಕಡೆಯಿಂದ ಸ್ವೀಟ್ ಅಂತೂ ಬರ್ಲಿಲ್ಲ.
ಅದನ್ನ ಮಾತ್ರ ಮೀಟ್ ಮಾಡಕ್ಕೆ ಆಗಿಲ್ಲ ಗುರುಜಿ, ಮತ್ತೆ ಎಲ್ಲೂ ಸಿಕ್ಕಿಲ್ಲ. ನಿಮ್ ಕರೆ ತುಂಬಾ ಟೈಮ್ ಮಾಡ್ತಾ ಇದ್ದೆ ಹೇಳ್ಬೇಕು ಅಂತ. ಅದಕ್ಕೆ ಇವತ್ತು ಮೊದ್ಲು ನೆನ್ಪಿಟ್ಕೊಂಡಿದ್ದೆ, ಮೊದ್ಲು ಕಾಲ್ ಮಾಡಿದ ತಕ್ಷಣ ಮಗುವಾಗಿದ್ ವಿಷಯ ಹೇಳ್ಬೇಕು ನಿಮ್ಗೆ ಅಂತ. ಆಯ್ತಮ್ಮ, ನೀನು ಈ ಮಾತು ಹೇಳಿದ ತಕ್ಷಣ ಸಂತೋಷ. ಮಾತಾಡಿ ಅವ್ರಿಗೂ ಆರೋಗ್ಯ ಸಮಸ್ಯೆ ಗುರುಜಿ. ಇರ್ಲಿ, ಒಳ್ಳೇದಾಗ್ಲಿ. ಏನ್ ಕೆಲಸ ಮಾಡ್ತಾರೆ ಮನೆಯವರು? ಮನೆಯವರು ಬಿಸ್ನೆಸ್ ಗುರುಜಿ, ಹೋಟೆಲ್ ಇದೆ ನಮ್ದು. ಕಷ್ಟ. ಅದು ಬಿಸ್ನೆಸ್ ಕೂಡ ಸ್ವಲ್ಪ ಡಲ್ ಇದೆ ಇವಾಗ. ಮತ್ತೆ ಗುರುಜಿ ನಾವು ಒಂದ್ ಮನೆ ಕಟ್ಬೇಕು ಅಂತ ಅನ್ಕೊಂಡಿದೀವಿ. ಅದು ಇವಾಗ ಹಳೆ ಮನೆ ತೆಗೆದ್ಬಿಟ್ಟು ಕಟ್ಟೋಣ ಅಂತ ಅನ್ಕೊಂಡಿದೀವಿ. ಅದೇ ಜಾಗದಲ್ಲಿ ಕಟ್ಟಿದ್ರೆ ಆಗತ್ತಾ ಗುರುಜಿ? ಅದೇ ಜಾಗದಲ್ಲೇ ಕಟ್ಟಿ ಒಳ್ಳೆ ಯಶಸ್ಸಾಗ್ತೀರಿ, ಚೆನ್ನಾಗಾಗ್ತೀರಿ. ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ದಿವಸ ವೆಯ್ಟ್ ಮಾಡಿ. ಬಹುಶಃ ಈ ಮೇ ಜೂನ್ ಕಳೀರಿ. ಈ ಸಮಯ ಅಷ್ಟು ಸಮಂಜಸವದ್ದಲ್ಲ. ಸಾಲ ಮಾಡೋದಕ್ಕೆ ಹೋಗ್ಬೇಡಿ. ದೇವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟರಲ್ಲಿ ತೃಪ್ತರಾಗಿದ್ದು ಅದರಲ್ಲೇ ಒಂದು ಚಿಕ್ಕ ಗೂಡು ಕಟ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ. ಒಳ್ಳೆ ಯಶಸ್ಸಾಗ್ಲಿ, ಒಳ್ಳೇದಾಗ್ಲಿ. ಸಕಲ ಸಂಕಷ್ಟಗಳ ನಿವಾರಣೆಗೆ, ಅದರಲ್ಲೂ ಮಹಾಮಾರಿ ಕೋವಿಡ್ ನಿವಾರಣೆಯಾಗಲಿ ಅನ್ನುವಂಥ ಒಂದು ಮಹಾ ಸಂಕಲ್ಪದೊಂದಿಗೆ ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರುಜರ ನೇತೃತ್ವದಲ್ಲಿ ಗಣಪನಿಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ಸಲ್ಲಿಸಲಾಗುತ್ತೆ. ಬನ್ನಿ ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರುಜಿ, ಖಂಡಿತಮ್ಮ. ಇವತ್ತಿನ ಸಂಕಷ್ಟರ ಮಹಾಗಣಪತಿನ ಪ್ರತಿಯೊಬ್ಬರು ಸಹಿತ ಶ್ರದ್ಧೆಯಿಂದ, ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಸಾಕಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ. ಅವರೆಲ್ಲರ ಕಣ್ಣೀರನ್ನು ಒರೆಸುವಂತಹ ಕಾಯಕ ಆಗಬೇಕು. ಜೊತೆಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಇರ್ತಕ್ಕಂಥ ಸಂಕಷ್ಟಗಳು ದೂರ ಆಗಬೇಕು. ಆ ಸಂಕಷ್ಟ ದೂರ ಆಗಲಿ ಅಂತ ಸಂಕಷ್ಟರ ಮಹಾಗಣಪತಿಯನ್ನೇ ಪ್ರಾರ್ಥನೆ ಮಾಡೋಣ. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮಪುಷ್ಟಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀಮಹಾಗಣಾಧಿಪತಯೇ ನಮಃ. ಮಹಾಗಣಪತಿಯ ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರು ಹೂವು, ಅಕ್ಷತೆ, ಕಾಳು ಕೈಗೆ ತಗೊಳ್ಳಿ. ಅಥವಾ ಸಂಜೆ ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಹೂವು, ಅಕ್ಷತೆ, ಕಾಳು ಕೈಗಿಟ್ಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಭಗವಂತ ನಮ್ಮನ್ನು ರಕ್ಷಣೆ ಮಾಡು, ನಮ್ಮ ವಾಸ್ತುಗೃಹ ರಕ್ಷಣೆ ಮಾಡು, ಅಥವಾ ನನಗೆ ಯಶಸ್ಸು ಕೊಡು, ನನಗಿರ್ತಕ್ಕಂಥ ನನ್ನ ಸ್ಥಿತಿಗತಿಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ತಗೊಂಡು ಬಾ ಅಂತ ಹೇಳೋದಕ್ಕಿನ್ನ ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಅಂದರೆ ಎಲ್ಲರಿಗೂ ಅನುಕೂಲವಾಗೋ ಥರ ಇರಲಿ, ಎಲ್ಲರ ಬದುಕು ಚೆನ್ನಾಗಿರಲಿ, ಆದಷ್ಟು ಬೇಗ ಈ ಮಹಾಮಾರಿ ಕೋವಿಡ್-19 ಎಂಬತಕ್ಕಂಥ ಏನು ಮಹಾಮಾರಿ ಇದೆಯೋ ಅದು ಬೇಗ ತೊಲಗಲಿ ಅಂತ ಹೇಳಿ ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಯಾಕೆಂದರೆ ಎಂತಹ ಕಷ್ಟಗಳು, ಎಂತಹ ಸಂಕಷ್ಟಗಳು ಬಂದಾಗಲೂ ಸಹಿತ ಆದಿಪೂಜಿತನಾದಂತಹ ಗಣಪನ ಪ್ರಾರ್ಥನೆ ಮಾಡಿದ್ರೆ ಎಲ್ಲವೂ ಸಹಿತ ನಿರ್ವಿಘ್ನವಾಗುತ್ತೆ ಎಂಬತಕ್ಕಂಥದ್ದು ಸಾಕಷ್ಟು ಉಲ್ಲೇಖಗಳಿದೆ. ಅದರಿಂದ ಗಣಪನ್ನೇ ಪ್ರಾರ್ಥನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಣಾಧಿಪತಯೇ ನಮಃ. ಓಂ ಸುಮುಖಾಯ ನಮಃ, ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಿಕಾಯ ನಮಃ, ಲಂಬೋದರಾಯ ನಮಃ, ವಿಕಟಾಯ ನಮಃ, ವಿಘ್ನರಾಜಾಯ ನಮಃ, ಡೋಂಗರೇತವೇ ನಮಃ, ಗಣಾಧ್ಯಕ್ಷಾಯ ನಮಃ, ಪಾಲಚಂದ್ರಾಯ ನಮಃ, ಕುಮಾರಗುರುವೇ ನಮಃ, ಮೂಷಿಕವಾಹನಾಯ ನಮಃ, ಈಶಪುತ್ರಾಯ ನಮಃ, ಸರ್ವಸಿದ್ಧಿಪ್ರದಾಯಕಾಯ ನಮಃ, ವಿನಾಯಕಾಯ ನಮಃ, ವಿಘ್ನರಾಜಾಯ ನಮಃ, ಗೌರೀಪುತ್ರಾಯ ನಮಃ, ಗಣೇಶ್ವರಾಯ ನಮಃ, ಸ್ಕಂದಗ್ರಜಾಯ ನಮಃ, ಅವ್ಯಯಾಯ ನಮಃ, ಪೂತಾಯ ನಮಃ, ರಕ್ಷಾಧ್ಯಕ್ಷಾಯ ನಮಃ, ದಿವ್ಯಪ್ರಿಯಾಯ ನಮಃ, ವಾಣಿಮರ್ಮ ದ್ವಿಮುಖಾಯ ನಮಃ, ಸುಮುಖಾಯ ನಮಃ, ಕೃತ್ಯನೇ ನಮಃ, ಸುಪ್ರದೀಪಾಯ ನಮಃ, ಸೂರ್ಯಾರಾಜ್ಞೇ ನಮಃ, ಸೋಮಸೂರ್ಯಾಲೋಚನಾಯ ನಮಃ, ಶ್ರೀ ಮಹಾಸಂಕಷ್ಟರ ಮಹಾಗಣಾಧಿಪತಯೇ ನಮಃ. ದಿವ್ಯಾನಾನ ವಿಧಾ ಪರಿಮಳಪತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ.
ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ಶುಭ ಸಂಧ್ಯಾಕಾಲ. ಇವತ್ತು ಚಂದ್ರೋದಯ ಇರತಕ್ಕಂಥದ್ದು ರಾತ್ರಿ 10 ಗಂಟೆ 14 ನಿಮಿಷ. ಆದರೂ ಸಂಕಷ್ಟರ ಮಹಾಗಣಪತಿಯನ್ನು ಪ್ರತಿ ಮಾಸದಂತೆ ಈ ಮಾಸ ಇವತ್ತು ಸಹಿತ ಸಂಕಷ್ಟರ ಮಹಾಗಣಪತಿ ಅನುಷ್ಠಾನವನ್ನು ನಾವು ಮಾಡಿದ್ದೇವೆ. ವರ್ಷದ ಪ್ರಾರಂಭದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ವರ್ಷ ಪೂರ್ತಿ ವರ್ಷದ 365 ದಿವಸ ತಾಯಿ ಮಹಾಲಕ್ಷ್ಮಿಯನ್ನು ಇಲ್ಲಿ ಆರಾಧನೆ ಮಾಡ್ತೀವಿ. ಜೊತೆಗೆ ವರ್ಷದ ಪ್ರಾರಂಭದ ದಿನ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹವನ್ನು ಸಹಿತ ಇವತ್ತು ನಾವು ಎಲ್ಲರೂ ಪಡೆದಿದ್ದೇವೆ. ಆದಷ್ಟು ಬೇಗ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ನೀವೆಲ್ಲರೂ ಸಹಿತ ಮುಕ್ತರಾಗಿ ಒಳ್ಳೆ ಮನಸ್ಸಿನಿಂದ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ಪ್ರತಿಯೊಬ್ಬರ ಆರೋಗ್ಯ ಭಾಗ್ಯವನ್ನು ಭಗವಂತನಿಂದ ಅಪೇಕ್ಷೆ ಪಡೆಯೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಓಂ ಗಂ ಗಣಪತೇ ನಮಃ. ಗುರುಜಿ, ಸಂಕಷ್ಟಹರ ಮಹಾ ಚತುರ್ಥಿ ಇನ್ನೇನು ತಿಳಿಸ್ಕೊಡ್ತೀರಿ? ಖಂಡಿತಮ್ಮ. ಇವತ್ತು ನಾವು ಇಲ್ಲಿ ಪುಟ್ಟದಾದಂತಹ ವಿಶೇಷವಾದಂತಹ ಗಣಪನ ನಾವು ಆರಾಧನೆ ಮಾಡಿದ್ದೀವಿ. ಆದರೆ ಒಂದು ಸತ್ಯ ಗಣಪತಿ ಇದೆ, ವಿಶೇಷ ಗಣಪತಿ ಇದೆ. ದೇವಾನುದೇವತೆಗಳ ಕಾಲದಿಂದಲೂ ವಿಶೇಷವಾಗಿ ಪೂಜಿಸಲ್ಪಡತಕ್ಕಂಥ ಒಂದು ಬೃಹತ್ ಮಟ್ಟದ ಗಣಪ ಇದೆ. ಬನ್ನಿ, ಕುರುಡುಮಲೆ ಗಣಪತಿಯನ್ನು ದರ್ಶನ ಮಾಡಿ ಬರೋಣ. ಹರಿ ಓಂ ಗಣಾನಾಂತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪುರುಷತುಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಷ್ಟುನ್ಬನ್ನೋತಮಸ್ಯೇದ ಸಾಧನಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನಭೋರಾತಪದೇ ನಮೋ ಗಣಪತೇ ನಮಃ ಪ್ರಮದಪದೇ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶ್ರೀಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಗಣಪತಿಯ ಪ್ರಾರ್ಥನೆ ಮಾಡ್ತಾ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ, ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ, ಸಂಕಷ್ಟಗಳನ್ನು ದೂರ ಮಾಡತಕ್ಕಂಥ ಕ್ಷೇತ್ರ, ದರ್ಶನ ಮಾತ್ರದಲ್ಲೇ ಸಮಸ್ಯೆಗಳಿಂದ ಹೊರಬಂದು ವ್ಯಕ್ತಿಗಳು ತಮಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂತಹ ಕ್ಷೇತ್ರ. ದೇವಾನುದೇವತೆಗಳ ಕಾಲದಿಂದಲೂ ಸಾಕಷ್ಟು ಇತಿಹಾಸ ಇರತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ದೊಡ್ಡ ಗಣಪ, ಪುಟ್ಟ ಗಣಪ, ವಿಶೇಷ ಗಣಪ, ಉದ್ದಂಡ ಗಣಪ, ಶ್ರೇಷ್ಠ ಗಣಪ, ಅಭಯ ಗಣಪ, ಹೀಗೆ ಈ ದಿನ ಇವತ್ತು ಸಂಕಷ್ಟರ ಮಹಾಗಣಪತಿ ಎಂದು ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಡೆದಿರತಕ್ಕಂತಹ ಈ ಒಂದು
ಒಂದು ಮಹಾಯಜ್ಞಕ್ಕೆ ಇವತ್ತು ನಾವು ಬರುವಂತಹದ್ದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಇಲ್ಲಿರ್ತಕ್ಕಂತಹ ಗಣಪನಲ್ಲಿ ಯಾರೊಬ್ಬರ ಸಂಕಲ್ಪ ಮಾಡಿದ್ರು ಅವರ ಸಂಕಲ್ಪ, ಅವರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇದು ಜಗಜ್ಜಾಹೀರಾತ್. ಅಂತಹ ಪರಮ ಪವಿತ್ರವಾಗಿರತಕ್ಕಂತಹ ಈ ಸಾನ್ನಿಧ್ಯ ಕುರುಡುಮಲೆ ಕ್ಷೇತ್ರ. ಹೆಸರು ಕುರುಡುಮಲೆ ಕ್ಷೇತ್ರ, ಆದರೆ ಕ್ಷೇತ್ರದ ಹೆಸರಿಗೂ ಒಳಗಿರ್ತಕ್ಕಂತಹ ಗಣಪನಿಗೂ ಇಲ್ಲಿ ಬರ್ತಕ್ಕಂತಹ ಭಕ್ತರ ಮನೋಕಾಮನೆಗಳ ಸಿದ್ಧಿಗೂ ಸಾಕಷ್ಟು ಅಜಗಜಾಂತರ. ನಾರದ ವರ್ಷಗಳ ಕರಹಸ್ತದಿಂದ ಪೂಜಿಸಿರ್ತಕ್ಕಂತಹ ಆ ಒಂದು ಕ್ಷೇತ್ರ ಅಂದ್ರೆ ಕುರುಡುಮಲೆ ಕ್ಷೇತ್ರ ಅಂತಲೂ ಹೆಸರಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ಸಂಕಷ್ಟರ ಮಹಾಗಣಪತಿ ಎಂದು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂದ್ರೆ ತ್ರಿಕಾಲ ಅನುಷ್ಠಾನದಲ್ಲೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳನ್ನ ಇಲ್ಲಿ ನಡೆಸಿಕೊಂಡು ಬರ್ತಾರೆ. ಇಲ್ಲಿ ಆಗಮಶಾಸ್ತ್ರ ಪ್ರಕಾರ ದ್ವಿಕಾಲ ಅನುಷ್ಠಾನ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು. ಸಂಕಷ್ಟರ ಮಹಾಗಣಪತಿ ಎಂದು ಈ ಭಾಗದ ಸುತ್ತಮುತ್ತ ಭಾಗದಿಂದ ಸಾಕಷ್ಟು ಜನ ರೈತ ಬಾಂಧವರು ಇಲ್ಲಿಗೆ ಆಗಮಿಸಿ ಅವರವರ ಮನೋಕಾಮನೆಗಳನ್ನ ಸಿದ್ಧಿಪಡಿಸಿಕೊಳ್ತಾರೆ. ಸಾಕಷ್ಟು ಜನ ಗಣ್ಯರು, ನಾಯಕರು, ರಾಜಕೀಯದಲ್ಲಿರ್ತಕ್ಕಂಥವರು ಸಹಿತ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಭಗವಂತನಲ್ಲಿ ಮೊರೆ ಹೋಗ್ತಕ್ಕಂಥದ್ದು ಈ ಒಂದು ಕ್ಷೇತ್ರದ ಮಹಿಮೆ. ಯಜ್ಞದ ಪೂರ್ಣಾಹುತಿ ಕಾಲ ಈಗ ಸನ್ನಿಹಿತವಾಗಿದೆ. ಎಲ್ಲರೂ ಪ್ರಾರ್ಥನೆ ಮಾಡೋಣ, ಗಣಪನ ಆರಾಧನೆ ಮಾಡೋಣ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಗಣಪತಿ ಕಾಪಾಡಪ್ಪ. ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ತದನಂತರಂ ಅನುಸ್ವಾರಃ ಪರತರಃ ಅರ್ಧೇಂದುಲಸಿತಂ ತಾರೇಣ ರುದ್ಧಂ ಏತತ್ತವ ಮನುಸ್ವರೂಪಂ ಗಕಾರಃ ಪೂರ್ವರೂಪಂ ಅಕಾರೋ ಮಧ್ಯಮರೂಪಂ ಅನುಸ್ವಾರಶ್ಚಾಂತ್ಯರೂಪಂ ಬಿಂದುರುತ್ತರರೂಪಂ ನಾದಃ ಸಂಧಾನಂ ಸಗಂಹಿತಾ ಸಂಧಿಃ ಸೈಷಾ ಗಣೇಶ ವಿದ್ಯಾ ಗಣಕ ಋಷಿಃ. ಗಣಾನಾನ್ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪುಷ್ಪಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಷ್ಠೃಣ್ವನ್ನೋತಮಸ್ಸೇದಸಾದನಂ. ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸ್ವಾಮಿ ನಡೆದಿರತಕ್ಕಂತಹ ಗಣಹೋಮದಲ್ಲಿ ಸ್ವಾಮಿಗೆ ಮಹಾಪೂರ್ಣಾವತಿಯ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ಗಣಪನಲ್ಲಿ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ಲೋಕ ಕಲ್ಯಾಣಾರ್ಥವಾಗಿ, ಸಮಸ್ತರ ಹಿತಕ್ಕಾಗಿ, ಸಮಸ್ತರ ಶ್ರೇಯೋಭಿವೃದ್ಧಿಗಾಗಿ ಮಾಡುವಂತಹ ಮಹಾಸಂಕಲ್ಪ. ಈ ಸಂಕಲ್ಪದಲ್ಲಿ ರಾಜ್ಯದ, ದೇಶದ ರೈತ ಬಾಂಧವರು ಚೆನ್ನಾಗಿರ್ಬೇಕು. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಯೋಧರು ಚೆನ್ನಾಗಿರಬೇಕು. ಯೋಧರಿಗಾಗಿ, ರೈತರಿಗಾಗಿ, ಸಮಸ್ತರಿಗಾಗಿ ನಡೀತಿರ್ತಕ್ಕಂತಹ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನ ಸರ್ವರಿಗೂ ಅನುಕೂಲವಾಗಲಿ. ಕುರುಡುಮಲೆ ಕ್ಷೇತ್ರದ ಶ್ರೀ ಗಣಪತಿಯ ಮಹಾಗಣಪತಿಯ ಅನುಗ್ರಹ ರಾಜ್ಯದ, ದೇಶದ ಸಮಸ್ತರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತಾ, ಪೂರ್ಣಾಹುತಿಯ ಕಾಲ ಸನ್ನಿಹಿತವಾಗಿದೆ. ಗಣಪನ ಪ್ರಾರ್ಥನೆ ಸಾಮೂಹಿಕವಾಗಿ ಎಲ್ಲರೂ ಮಾಡಿದ್ದಾಗಿದೆ. ಸ್ವಾಮಿನ ಪೂರ್ಣಾಹುತಿಗೆ ಅಂದ್ರೆ ಈ ಪೂರ್ಣಾಹುತಿ ದ್ರವ್ಯಗಳನ್ನ ಅರ್ಪಣೆ ಮಾಡೋಣ. ಗಣಪ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು ಗಣಪ. ಹಾಗೆ ಗಣಪನಿಂದ ಬಂದಂತಹ ಈ ಮಹಾಪ್ರಸಾದ
ಈ ಪ್ರಸಾದ ರಾಜ್ಯ ದೇಶದ ಸಮಸ್ತರಿಗೂ ಸಲ್ತಕ್ಕಂತಹದ್ದು. ಮಹಾಗಣಪತಿಯ ಈ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ತಮ್ಮೆಲ್ಲರ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ, ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ. ಇಲ್ಲಿ ಗಣಪತಿನೇ ಬಂದು 4 ಯುಗ ಆಗಿದೆ ಪ್ರತಿಷ್ಠಾಪನೆ ಆಗಿ. ಅಂದರೆ ಕೃತಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸನ ಸಂಹಾರಕ್ಕಾಗಿ ಗಣಪತಿನೇ ತ್ರಿಮೂರ್ತಿಗಳು ಅಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಈ 3 ಜನ ತ್ರಿಮೂರ್ತಿಗಳಿಂದ ಕೂಡಿ ಗಣಪತಿನೇ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಈ ಸ್ಥಳಕ್ಕೆ ಕೂಟಾದ್ರಿ, ಕೂಡುಮಲೆ ಅಂತ ಹೆಸರು. ಆದರೆ ಅದರ ಅರ್ಥವಿಲ್ಲದಿರ ಕುರುಡುಮಲೆ ಆಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ರಾವಣಾಸುರನ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಜಯ ಆಗಬೇಕು ಅಂತ ಶ್ರೀರಾಮಚಂದ್ರ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮತ್ತೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಶಮಂತಕಮಣಿಯ ಅಪವಾದ ಬಂದಾಗ ಆ ಅಪವಾದ ಪರಿಹಾರ ಆಗಬೇಕು ಅಂತ ಶ್ರೀಕೃಷ್ಣ ಪರಮಾತ್ಮ ಬಂದು ಇಲ್ಲಿ ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಪಂಚ ಪಾಂಡವರು ಕೌರವರ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಜಯ ಆಗಬೇಕು ಅಂತ ಪಂಚ ಪಾಂಡವರು ಬಂದು ಗಣಪತಿಗೆ ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಕಲಿಯುಗದಲ್ಲಿ ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ದೇವರನ್ನೇ ನೋಡಿ ದೇವಸ್ಥಾನ ಪೂರ್ತಿ ಶ್ರೀಕೃಷ್ಣ ದೇವರಾಯರು ದೇವಸ್ಥಾನ ಕಟ್ಟಿರೋದು. ಗಣಪತಿ ಪೂರ್ತಿ ಸಾಲಿಗ್ರಾಮ ಶಿಲೆ ಗಣಪತಿ. ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಗಣಪತಿ ಎಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಾವು ಏನೇ ಜಾಗದಲ್ಲಿ ಬೇಡಿಕೊಂಡ್ರೂ ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮತ್ತೆ ಇಲ್ಲಿ ಬೆಟ್ಟದಲ್ಲಿ ಕೌಂಡಿನ್ಯ ಆಶ್ರಮ ಅಂತಿದೆ. ಕೌಂಡಿನ್ಯ ಮಹರ್ಷಿಗಳು ತಪಸ್ಸು ಮಾಡಿರ್ತಕ್ಕಂಥ ಜಾಗ ಬೆಟ್ಟದಲ್ಲಿದೆ. ಮತ್ತೆ ಕೌಂಡಿನ್ಯ ನದಿ ಉಗಮ ಸ್ಥಾನ ಬೆಟ್ಟದಲ್ಲಿದೆ. ಆ ಕೌಂಡಿನ್ಯ ಮಹರ್ಷಿಗಳು ಇಲ್ಲಿ ಈಗಲೂ ಬಂದು ದೇವರಿಗೆ ಪೂಜೆ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಈ ಜಾಗದಲ್ಲಿ ಇದೆ. ಹಾಗಾಗಿ ನಾವು ಏನೇ ಬೇಡ್ಕೊಂಡ್ರೇನು ನಮ್ಮ ಇಷ್ಟಾರ್ಥಗಳೆಲ್ಲ ಈ ಜಾಗದಲ್ಲಿ ನೆರವೇರುತ್ತೆ. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಂಕಷ್ಟರ ಮಹಾಗಣಪತಿಯ ಈ ಶುಭ ದಿನದಂದು ಸ್ವಾಮಿಗೆ ನಡೆದಂತಹ ಪೂಜಾ ಕೈಂಕರ್ಯಗಳನ್ನು ಪ್ರಸಾದ ರೂಪದಲ್ಲಿ ಫಲಪುಷ್ಪಗಳನ್ನು ದರ್ಶನ ಮಾಡಿದ್ರಿ. ಮತ್ತೊಂದು ದಿನ ಅತಿ ಶೀಘ್ರದಲ್ಲೇ ಈ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿಗೆ ಒಂದು ಬೃಹತ್ ಮಟ್ಟದ ಫಲ ಪಂಚಾಮೃತ ಮಹಾಭಿಷೇಕವನ್ನು ನಡೆಸುವಂಥದ್ದಾಗಲಿ. ಆ ನಡೆಸುವಂತಹ ಕಾರ್ಯಕ್ರಮ ಪ್ರತಿಯೊಂದು ಸಹಿತ ಅದರಲ್ಲೂ ಮಹಾಭಿಷೇಕದ ಆ ದಿನಾಂಕವನ್ನು ಸಹಿತ ನಾನು ನಿಮಗೆ ತಿಳಿಸ್ತೀನಿ. ಆ ಶುಭ ದಿನ ಆದಷ್ಟು ಬೇಗ ಬರಲಿ ಅಂತ ಇವತ್ತು ಸಂಕಷ್ಟರ ಮಹಾಗಣಪತಿ ನಾನು ಪ್ರಾರ್ಥನೆ ಮಾಡ್ತಾ, ರಾಜ್ಯದ ಜನತೆ ಈ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಕ್ಕೆ ನಿಮ್ಮ ಕರಹಸ್ತದಿಂದ ಆಜ್ಯ ಆಗಲಿ ಅಥವಾ ಮಧು ಆಗಲಿ ಅಥವಾ ಆಪ್ಯ ಆಗಲಿ ದದಿ ಆಗಲಿ ಅಂದ್ರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಯಥೇಚ್ಛವಾದಂಥ ರೀತಿ ಗಣಪನ ಅಭಿಷೇಕಕ್ಕೆ ನೀವು ತಗೊಂಬನ್ನಿ, ನಾನೂ ತರ್ತೀನಿ. ವಿಶೇಷವಾದಂತಹ ಅಭಿಷೇಕವನ್ನ ಸದ್ಯದಿಂದಲೇ ಒಂದು ಒಳ್ಳೆ ಮುಹೂರ್ತ ನೋಡಿ ರಾಜ್ಯದ ಸುಖ ಸಂತೋಷಕ್ಕೋಸ್ಕರ ನೆಮ್ಮದಿಗೋಸ್ಕರ ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ರಾಜ್ಯ ದೇಶ ಬಿಟ್ಟು ತೊಲಗಲಿ ಎಂಬತಕ್ಕಂಥಕ್ಕೋಸ್ಕರ ಇವತ್ತು ಗಣಪನ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸುಖ ಸಂತೋಷವಾಗಿರೋಣ. ಜೈ ಜವಾನ್ ಜೈ ಕಿಸಾನ್. ರೈತರಿಗಾಗಿ ಯೋಧರಿಗಾಗಿ ನಿರಂತರವಾದಂತಹ ಒಂದು ಸಂಕಲ್ಪ ಪ್ರಾರ್ಥನೆ ಇಲ್ಲಿ ನಡೆಸೋಣ. ಭಗವಂತ ಅಂತರಾಯಾಯ ಸರ್ವಸ್ವಮೋತಿರಾತ್ರಮುತ್ತಮಃ ಭವತಿ ಸರ್ವಸ್ಯಾಪ್ತೇ ಸರ್ವಸ್ಯ ಚಿತ್ತೇ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತಾ ಗಣಪನ ಅನುಗ್ರಹ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಆಶಿಸ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಶಿವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಸಂಕಷ್ಟರ ಮಹಾಚತುರ್ಥಿಯ ವಿಶೇಷ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ.
ಮಹಾಗಣಪತಿಯ ಅನುಗ್ರಹ ಸರ್ವರಿಗೂ ಸದಾಕಾಲ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಹಾಗೆಯೇ ಪೂಜಾ ಕಾರ್ಯದಲ್ಲಿ ಭಾಗವಹಿಸೋದಕ್ಕಾಗಿ ಶ್ರೀ ಹರೀಶ್ ಶರ್ಮಾ ಅವರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.